Today we are going to see the message from Psalm 23. ಈ ದಿನ ನಾವು ಕೀರ್ತನೆಗಳು 23ನೇ ಅಧ್ಯಾಯದ ಸಂದೇಶವನ್ನು ಕೇಳಲಿದ್ದೇವೆ. Every one of us know this song by heart. ನಮಗೆಲ್ಲರಿಗೂ ಈ ಕೀರ್ತನೆ ಬಾಯಿಪಾಠವಾಗಿ ಬರುತ್ತದೆ. We teach our children this psalm first. ಮಕ್ಕಳಿಗೆ ಮೊದಲು ಹೇಳಿಕೊಡುವ ಕೀರ್ತನೆಯೇ ಇದು. But we don't understand anything from this psalm. ಆದರೆ ಅವರಿಗೆ ಇದರಲ್ಲಿ ಯಾವುದೂ ಅರ್ಥವಾಗುವುದಿಲ್ಲ. And the parents also do not understand what is there in that psalm. ಹೆತ್ತವರಿಗೆ ಕೂಡ ಆ ಕೀರ್ತನೆಯಲ್ಲಿ ಏನಿದೆ ಎಂಬುದಾಗಿ ಸರಿಯಾಗಿ ಗೊತ್ತಿರುವುದಿಲ್ಲ. But as I was praying that what should be given to your children, O Father, ನಾನು ಈ ದಿನ ನಿನ್ನ ಮಕ್ಕಳಿಗೆ ಏನನ್ನು ಕೊಡಲಿ ದೇವರೇ ಎಂಬುದಾಗಿ ಪ್ರಾರ್ಥಿಸುತ್ತಾ ಇರುವಾಗ He has told me something about this psalm. ಈ ಕೀರ್ತನೆಯ ಬಗ್ಗೆ ಏನೋ ದೇವರು ನನಗೆ ಹೇಳಿದರು. The great things from this psalm. ಈ ಕೀರ್ತನೆಯಲ್ಲಿರುವ ಮಹತ್ತಾದ ಸಂಗತಿಯನ್ನು. This has been written by King David. ಇದು ಅರಸನಾದ ದಾವೀದನಿಂದ ಬರೆಯಲ್ಪಟ್ಟ ಕೀರ್ತನೆಯಾಗಿದೆ. The Lord says, ದೇವರು ಹೇಳುತ್ತಾನೆ, He is a man after my own heart. ಅವನು ನನ್ನ ಮನಸ್ಸಿಗೆ ಒಪ್ಪುವ ವ್ಯಕ್ತಿ. With all his love towards God, he has written this psalm. ದೇವರ ಕಡೆಗಿನ ಅಪಾರವಾದ ಪ್ರೀತಿಯಿಂದ ಅವನು ಈ ಕೀರ್ತನೆಯನ್ನು ಬರೆದಿದ್ದಾನೆ. What are the good things we see in this psalm? ಈ ಕೀರ್ತನೆಯಲ್ಲಿ ನಾವು ನೋಡುವ ಉತ್ತಮವಾದ ಸಂಗತಿಗಳೇನು? If you read Psalm 23 verse 3, ಕೀರ್ತನೆಗಳು 23 3ನೇ ವಚನವನ್ನು ನಾವು ಓದುವುದಾದರೆ, there we see the Lord restorer of soul. ಅಲ್ಲಿ ನಾವು ನೋಡುತ್ತೇವೆ ದೇವರು ನಮ್ಮ ಪ್ರಾಣವನ್ನು ಜೀವಿಸ ಮಾಡುವನು. He restores my soul. ಆತನು ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. We face many darkness in our lives. ನಮ್ಮ ಜೀವಿತದಲ್ಲಿ ನಾವು ಬಹಳ ಅಂಧಕಾರವನ್ನು ಎದುರಿಸುತ್ತೇವೆ. We don't have righteous life at all. ನೀತಿಯುಳ್ಳ ಜೀವಿತ ನಮ್ಮಲ್ಲಿಲ್ಲ. That's why we go through darkness in our lives. ಆದ್ದರಿಂದ ನಾವು ಅಂಧಕಾರವನ್ನು ಹಾದು ಹೋಗುತ್ತೇವೆ. The devil is there to give all sorts of problems, all sorts of misunderstandings in the families, and so many problems. That's why we are in darkness. ಎಲ್ಲಾ ರೀತಿಯ ತೊಂದರೆಗಳನ್ನು, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳನ್ನು, ಅನೇಕ ತೊಂದರೆಗಳನ್ನು ಕೊಡಲು ಸೈತಾನನು ಸಿದ್ಧನಾಗಿ ನಿಂತಿದ್ದಾನೆ. ಆದ್ದರಿಂದ ಅಂಧಕಾರವನ್ನು ಎದುರಿಸುತ್ತೇವೆ. Not only that, if you read 1 John chapter 2 verse 16, ಅದು ಮಾತ್ರವಲ್ಲದೆ 1 ಯೋಹಾನ 2ನೇ ಅಧ್ಯಾಯ 16ನೇ ವಚನವನ್ನು ಓದುವುದಾದರೆ, what are the things are there in the world? ಈ ಲೋಕದಲ್ಲಿರುವ ಸಂಗತಿಗಳೇನು? The lust of the flesh, ಶರೀರದ ಆಶೆ, the lust of the eyes, ಕಣ್ಣಿನ ಆಶೆ, and the pride of life. ಬದುಕು ಬಾಳಿನ ಡಂಬ. Because of this, people, even though Christians, they could not live a righteous life. ಇದರಿಂದಾಗಿ ಜನರು ಕ್ರೈಸ್ತರಾದರೂ ಕೂಡ ನೀತಿಯುಳ್ಳ ಜೀವಿತವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. In between the family members, they don't have understanding. ಕುಟುಂಬದ ಸದಸ್ಯರುಗಳ ಮಧ್ಯೆಯೇ ಭಿನ್ನಾಭಿಪ್ರಾಯಗಳು. Husband finding fault with the wife, and wife finding fault with the husband. ಗಂಡನು ಹೆಂಡತಿಯಲ್ಲಿ ತಪ್ಪು ಹುಡುಕುವುದು, ಹೆಂಡತಿ ಗಂಡನಲ್ಲಿ ತಪ್ಪು ಹುಡುಕುವುದು, ಇದೇ ನಡೆಯುತ್ತಿರುತ್ತದೆ. So many homes have no peace at all. ಎಷ್ಟು ಮನೆಗಳಲ್ಲಿ ಸಮಾಧಾನವೇ ಇಲ್ಲ. Is there possibility to have the peace of God? ದೇವರ ಸಮಾಧಾನವನ್ನು ಹೊಂದಲು ಸಾಧ್ಯವಿದೆಯೋ? And this verse says, the Lord is the restorer of your soul. ಈ ವಾಕ್ಯ ಹೇಳುತ್ತದೆ, ದೇವರು ನಮ್ಮ ಪ್ರಾಣವನ್ನು ಜೀವಿಸ ಮಾಡುವನು ಎಂದು. See the life of Adam and Eve. ಆದಾಮ ಮತ್ತು ಹವ್ವರ ಜೀವಿತವನ್ನು They ನೋಡಿರಿ. were very happy in the Garden of Eden. ಏದೇನ್ ತೋಟದಲ್ಲಿ ಅವರು ಸಂತೋಷವಾಗಿದ್ದರು. God Almighty provided everything and make them enjoy everything He has made. ಸರ್ವಶಕ್ತನಾದ ದೇವರು ಎಲ್ಲವನ್ನೂ ದಯಪಾಲಿಸಿದ್ದನು, ತನ್ನ ಸೃಷ್ಟಿಯಲ್ಲಿ ಆನಂದಿಸುವಂತೆ ಮಾಡಿದ್ದನು. Yes, they were very happy and they were innocent and ignorant people. ಅವರು ಮುಗ್ಧರು, ಅಜ್ಞಾನಿಗಳು ಆಗಿದ್ದರು ಎಂಬುದಾಗಿ ನಾವು ಕಂಡುಕೊಳ್ಳುತ್ತೇವೆ. But what do we read in 1 Peter chapter 5 verse 8? 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಏನು ನೋಡುತ್ತೇವೆ?
Like a roaring lion, he brings all darkness into the lives of such people. ಅಂಥ ಜನರನ್ನು ಆಶಿಸುತ್ತಾ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Devil wants to devour such people. ಅಂಥ ಜನರನ್ನು ಸೈತಾನನು ನುಂಗಲು ಬಯಸುತ್ತಾನೆ. In the same way, Adam and Eve were tempted by the devil. ಇದೇ ರೀತಿಯಲ್ಲಿ ಆದಾಮ ಮತ್ತು ಹವ್ವರು ಸೈತಾನನಿಂದ ಪ್ರಚೋದಿಸಲ್ಪಟ್ಟರು. Because of a small fruit. ಒಂದು ಸಣ್ಣ ಹಣ್ಣಿನಿಂದಾಗಿ. The Lord said, don't look to that. ದೇವರು ಹೇಳಿದನು, ಅದನ್ನು ನೋಡಬೇಡಿರಿ, You should not eat. ನೀವು ತಿನ್ನಬಾರದು. And the devil said, you eat, nothing will happen. ಸೈತಾನನು ಹೇಳಿದನು, ತಿಂದರೆ ಏನೂ ಆಗುವುದಿಲ್ಲ. This is how we are tempted in our day-to-day life. ನಮ್ಮ ದಿನನಿತ್ಯದಲ್ಲಿಯೂ ನಾವು ಹೀಗೆ ಪ್ರಚೋದಿಸಲ್ಪಡುತ್ತೇವೆ. Because of that, we had to face so many difficulties in our own families, in our own personal life. ಇದರಿಂದಾಗಿ ನಮ್ಮ ಕುಟುಂಬದಲ್ಲಿಯೇ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ, ವೈಯಕ್ತಿಕ ಜೀವಿತದಲ್ಲಿಯೂ ಎದುರಿಸಬೇಕಾಗುತ್ತದೆ. What? They disobeyed God's commandment. ದೇವರ ಆಜ್ಞೆಗೆ ಅವರು ಅವಿಧೇಯರಾದರು. Because of that, they have to be sent out by the Lord himself. ಇದರಿಂದಾಗಿ ಅವರು ದೇವರಿಂದಲೇ ಹೊರಹಾಕಲ್ಪಟ್ಟರು ಎಂದು ನೋಡುತ್ತೇವೆ. Genesis 3:23 says like that. ಆದಿಕಾಂಡ 3:23 ಇದನ್ನು ಹೇಳುತ್ತದೆ. Till then they were in the presence of God. ಆವರೆಗೆ ಅವರು ದೇವರ ಪ್ರಸನ್ನತೆಯಲ್ಲಿದ್ದರು. As they disobeyed God, they had to come out of that presence of God. ಅವರು ಅವಿಧೇಯರಾದ್ದರಿಂದ ಆ ಪ್ರಸನ್ನತೆಯಿಂದ ಹೊರನಡೆಯಬೇಕಾಯಿತು. In the same way, in our day-to-day life also, there are two ways. ಇದೇ ರೀತಿಯಲ್ಲಿ ನಮ್ಮ ದಿನನಿತ್ಯದ ಜೀವಿತದಲ್ಲಿಯೂ ಎರಡು ಮಾರ್ಗಗಳಿವೆ. Ephesians 2:3 says, ಎಫೆಸ 2:3 ಹೇಳುತ್ತದೆ, one is we disobey God in many things and become the children of wrath. ಮೊದಲನೆಯದಾಗಿ ನಾವು ಅನೇಕ ವಿಚಾರಗಳಲ್ಲಿ ದೇವರಿಗೆ ಅವಿಧೇಯರಾದ್ದರಿಂದ ನಾಶನ ಪಾತ್ರರಾಗಿದ್ದೇವೆ. But how to come out of that position? ಆದರೆ ಆ ಸ್ಥಾನದಿಂದ ಹೊರಬರುವುದು ಹೇಗೆ? You may be asking how to come out of those dark ways. ಆ ಕಾರ್ಗತ್ತಲಿನ ಮಾರ್ಗದಿಂದ ಹೊರಬರುವುದು ಹೇಗೆ ಎಂಬುದಾಗಿ ನೀವು ಪ್ರಶ್ನಿಸುತ್ತಿರಬಹುದು. We want to have a close communion with the Lord. ದೇವರೊಂದಿಗೆ ಆತ್ಮೀಯ ಸಂಬಂಧ ನಾವು ಹೊಂದಿರಬೇಕು. How nice it would be if every home accepts Jesus and do whatever he wants them to do. ಒಂದು ವೇಳೆ ಎಲ್ಲಾ ಕುಟುಂಬಗಳು ಯೇಸುವನ್ನು ಅಂಗೀಕರಿಸಿ ಆತನ ಚಿತ್ತದ ಪ್ರಕಾರ ಎಲ್ಲವನ್ನೂ ಮಾಡಿದರೆ ಎಷ್ಟು ಉತ್ತಮವಾಗಿರುವುದು. But these days very few homes are obeying God's command and doing everything according to his will. ಆದರೆ ಈ ದಿನಗಳಲ್ಲಿ ಕೆಲವೇ ಕುಟುಂಬಗಳು ಆತನ ಆಜ್ಞೆಯನ್ನು ಪಾಲಿಸುತ್ತಾ ಆತನ ಚಿತ್ತವನ್ನು ಮಾಡುತ್ತಿವೆ. But today the Lord has come to bring you all to his fold. ಇಂದು ದೇವರು ನಿಮ್ಮೆಲ್ಲರನ್ನು ತನ್ನ ಮಡಿಲಿಗೆ ತರಬೇಕೆಂದು ಬಂದಿದ್ದಾನೆ. He wants to come into your house. ನಿಮ್ಮ ಮನೆಗೆ ಬರಬೇಕೆಂದು ಬಯಸುತ್ತಾನೆ. He wants to dwell in your heart. ನಿಮ್ಮ ಹೃದಯದಲ್ಲಿ ವಾಸಿಸಬೇಕೆಂದು ಬಯಸುತ್ತಾನೆ. Why? ಯಾಕೆ? To make you his children. ನಿಮ್ಮನ್ನು ತನ್ನ ಮಕ್ಕಳನ್ನಾಗಿಸಲು. If you read Romans chapter 9 verse 23, ರೋಮಾಪುರ 9:23 ಓದುವುದಾದರೆ, there he makes you dwell in light. ನೀವು ಬೆಳಕಿನಲ್ಲಿ ವಾಸಿಸುವಂತೆ ಆತನು ಮಾಡುತ್ತಾನೆ. Instead of living in darkness, the Lord makes you dwell in the light. ನಿಮ್ಮನ್ನು ಅಂಧಕಾರದಲ್ಲಿ ಜೀವಿಸ ಮಾಡುವ ಬದಲು ಬೆಳಕಿನಲ್ಲಿ ಜೀವಿಸುವವರಂತೆ ಮಾಡುತ್ತಾನೆ. He comes to everybody. ಎಲ್ಲರಿಗಾಗಿ ಬಂದಿದ್ದಾನೆ. Touches the hearts of his people. ತನ್ನ ಜನರ ಹೃದಯವನ್ನು ಮುಟ್ಟುತ್ತಾನೆ. Removes darkness from them. ಅಂಧಕಾರವನ್ನು ಅವರಿಂದ ತೆಗೆಯುತ್ತಾನೆ. And give them light. ಬೆಳಕನ್ನು ನೀಡುತ್ತಾನೆ. And make their home a bright home. ಅವರ ಮನೆಯನ್ನು ಬೆಳಗುವ ಮನೆಯನ್ನಾಗಿಸುತ್ತಾನೆ. If you read Galatians chapter 2 verse 20, ಗಲಾತಿಯ 2:20 read ಓದುವುದಾದರೆ, about a man called Saul. ಅಲ್ಲಿ ನಾವು ಸೌಲನ ಬಗ್ಗೆ ನೋಡುತ್ತೇವೆ. He was against God. ಅವನು ದೇವರಿಗೆ ವಿರೋಧಿಯಾಗಿದ್ದನು. Killing the people who are following God. ದೇವರನ್ನು ಹಿಂಬಾಲಿಸುವವರನ್ನು ಕೊಲ್ಲುತ್ತಿದ್ದನು. Like that he was away from the Lord. ಅವನು ದೇವರಿಂದ ಬಹಳ ದೂರವಾಗಿದ್ದನು. But one day the Lord met him. ಒಂದು ದಿನ ದೇವರು ಅವನನ್ನು ಭೇಟಿಯಾದನು. Saul, how long you are going to make me sad? ಸೌಲನೇ, ಎಲ್ಲಿಯವರೆಗೆ ನೀನು ನನ್ನನ್ನು ದುಃಖಪಡಿಸುವಿ? Immediately he obeyed God. ಕೂಡಲೇ ಅವನು ದೇವರಿಗೆ ವಿಧೇಯನಾದನು.
Lord, what shall I do? ನಾನೇನು ಮಾಡಬೇಕು ದೇವರೇ? He cried. ಆತನು, And the Lord's grace came upon him. ಮತ್ತು ದೇವರ ಕೃಪೆಯು ಅವನ ಮೇಲೆ ಇಳಿಯಿತು. Yes, according to Romans 9:23. ರೋಮಾಪುರ 9:23 He was a ಬರೆಯಲ್ಪಟ್ಟಂತೆ, vessel of wrath till then. ಅಲ್ಲಿಯವರೆಗೆ ಸೌಲನು ನಾಶನ ಪಾತ್ರನಾಗಿದ್ದನು. But the Lord touched him. ಆದರೆ ದೇವರು ಮುಟ್ಟಿದನು. Just a touch from the Lord. ದೇವರಿಂದ ಒಂದು ಸ್ಪರ್ಶ And made him the children of grace. ಕೃಪೆಯ ಮಕ್ಕಳಲ್ಲಿ ಒಬ್ಬನಾಗುವಂತೆ ಮಾಡಿತು. This is the basic thing we have to have in our family life. ಇದು ನಮ್ಮ ಕುಟುಂಬ ಜೀವಿತದಲ್ಲಿ ಬೇಕಾದ ಮೂಲಭೂತ ವಿಷಯವಾಗಿದೆ. And he says, now I am a child of God. ಮತ್ತು ಅವನು ಹೇಳುತ್ತಾನೆ, ನಾನು ಈಗ ದೇವರ ಮಗನು ಎಂದು. Hallelujah. ಹಾಲೆಲೂಯಾ. That's my sisters and brothers. ಹೌದು ಸಹೋದರ ಸಹೋದರಿಯರೇ, Today the Lord has brought you to make you his children. ಇಂದು ದೇವರು ನಿಮ್ಮನ್ನು ತನ್ನ ಮಕ್ಕಳಾಗುವಂತೆ ಮಾಡಲು ಇಲ್ಲಿಗೆ ಕರೆತಂದಿದ್ದಾನೆ. You may also be children of wrath, disobeying God's command. ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನೀವು ಕೂಡ ಈ ದಿನ ನಾಶನ ಪಾತ್ರರಾಗಿರಬಹುದು. But as the Lord met Saul ಸೌಲನನ್ನು ದೇವರು ಭೇಟಿಯಾದಂತೆ and spoke to him, ಅವನೊಂದಿಗೆ ಮಾತಾಡಿದಂತೆ the Lord is speaking to every one of you today, this evening. ಈ ಸಂಧ್ಯಾ ವೇಳೆಯಲ್ಲಿ ದೇವರು ನಿಮ್ಮೆಲ್ಲರೊಂದಿಗೆ ಮಾತಾಡುತ್ತಿದ್ದಾನೆ. The hard-hearted Saul was made to Paul. ಕಠಿಣ ಹೃದಯಿಯಾದ ಸೌಲನು ಪೌಲನಾಗಿ ಮಾಡಲ್ಪಟ್ಟನು. Without your knowledge, the Lord is touching the heart of every one of you. ನಿಮಗೆ ತಿಳಿಯದ ರೀತಿಯಲ್ಲಿ ದೇವರು ನಿಮ್ಮೆಲ್ಲರ ಹೃದಯವನ್ನು ಮುಟ್ಟಲಿದ್ದಾನೆ. He is removing all the unrighteousness, ಎಲ್ಲ ಅನೀತಿವಂತಿಕೆಯನ್ನು ತೆಗೆಯಲಿದ್ದಾನೆ, unholy life. ಅಶುದ್ಧ ಜೀವಿತವನ್ನು. And now he is giving you his grace. ಮತ್ತು ಈಗ ನಿಮಗೆ ಕೃಪೆಯನ್ನು ದಯಪಾಲಿಸಲಿದ್ದಾನೆ. Romans chapter 5 verse 20 says so. ರೋಮಾಪುರ 5:20 ಹೀಗೆ ಹೇಳುತ್ತದೆ, The grace of God is here coming upon every one of you. ಇಲ್ಲಿ ಇರುವ ಪ್ರತಿಯೊಬ್ಬರ ಮೇಲೆ ದೇವರ ಕೃಪೆಯು ಬರಲಿದೆ. Hallelujah. ಹಾಲೆಲೂಯಾ. Paul says, ಪೌಲನು ಹೇಳುತ್ತಾನೆ, I have been crucified with Christ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. That's what you had to do. ನೀವು ಇದನ್ನೇ ಮಾಡಬೇಕು. The Lord gave his life on the cross just for you. ನಿಮಗಾಗಿಯೇ ದೇವರು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟನು. He suffered there. ಅಲ್ಲಿ ನೋವನ್ನು ಅನುಭವಿಸಿದನು. They beat him severely. ಆತನನ್ನು ಬಹಳವಾಗಿ ಹೊಡೆದರು. Bore everything with a smile and patiently. ತಾಳ್ಮೆಯಿಂದ ನಗುವಿನೊಂದಿಗೆ ಎಲ್ಲವನ್ನೂ ಆತನು ಸಹಿಸಿಕೊಂಡನು. Remembering you, every one of you, my brother, my sister. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನೂ ನೆನೆಸಿಕೊಳ್ಳುತ್ತಾ ಸಹಿಸಿದನು. That's why he was worried about Saul. ಇದೇ ರೀತಿ ಸೌಲನ ಬಗ್ಗೆಯೂ ಚಿಂತಿಸಿದನು. When he met him, ಸೌಲನನ್ನು ಭೇಟಿಯಾದಾಗ he gave him the grace to become Paul. ಅವನು ಪೌಲನಾಗಿ ಮಾರ್ಪಾಟಾಗಲು ಅವನಿಗೆ ತನ್ನ ಕೃಪೆಯನ್ನು ನೀಡಿದನು. What a great blessing it is. ಎಂಥ ದೊಡ್ಡ ಆಶೀರ್ವಾದವಿದು. You may not be thinking about that in your heart. ನಿಮ್ಮ ಹೃದಯದಲ್ಲಿ ಇದರ ಬಗ್ಗೆ ಯೋಚಿಸುತ್ತಿರಲಿಕ್ಕಿಲ್ಲ. But as he met Saul, he has come this evening to meet every one of you. ಅಲ್ಲಿ ದೇವರು ಸೌಲನನ್ನು ಹೇಗೆ ಭೇಟಿಯಾದನೋ ಅದೇ ರೀತಿಯಾಗಿ ಈ ದಿನ ನಿಮ್ಮೆಲ್ಲರನ್ನೂ ಭೇಟಿಯಾಗಲು ದೇವರು ಇಲ್ಲಿ ಬಂದಿದ್ದಾನೆ. Within your heart, tell the Lord, ನಿಮ್ಮ ಹೃದಯದೊಳಗೆ ದೇವರಲ್ಲಿ ಹೇಳಿರಿ, Lord, ದೇವರೇ, make me your child right now. ಈಗಲೇ ನನ್ನನ್ನು ನಿನ್ನ ಮಗನನ್ನಾಗಿ ಮಗಳನ್ನಾಗಿ ಸ್ವೀಕರಿಸು ಎಂದು. All my unrighteousness, unholy living should be changed, Father. ನಾನು ಜೀವಿಸುವ ಅನೀತಿಯುಳ್ಳ ಅಶುದ್ಧತ್ವದ ಜೀವಿತವು ಬದಲಾಗಲಿ ದೇವರೇ ಎಂದು. Some sisters will come and say, I am saved, I am doing God's work. ಕೆಲವು ಸಹೋದರಿಯರು ಬಂದು ಹೇಳುತ್ತಾರೆ, ನಾನು ರಕ್ಷಣೆ ಹೊಂದಿದ್ದೇನೆ, ದೇವರ ಸೇವೆ ಮಾಡುತ್ತಿದ್ದೇನೆ, But my husband is not saved. ಆದರೆ ನನ್ನ ಗಂಡನು ರಕ್ಷಣೆ ಹೊಂದಿಲ್ಲ. Today the Lord is touching every such people. ಅಂತ ಜನರನ್ನು ದೇವರು ಈ ದಿನ ಮುಟ್ಟುತ್ತಿದ್ದಾನೆ. And Paul writes, ಮತ್ತು ಪೌಲನು ಹೀಗೆ ಬರೆಯುತ್ತಾನೆ, it is no longer I who live, ಇನ್ನು ಜೀವಿಸುವವನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Yes, the Lord is coming, entering into your heart right now. ಈಗಲೇ ನಿಮ್ಮ ಹೃದಯಕ್ಕೆ ದೇವರು ಪ್ರವೇಶಿಸಲಿದ್ದಾನೆ. All the unrighteousness is gone forever. ಎಲ್ಲ ಅನೀತಿಯು ಸಂಪೂರ್ಣವಾಗಿ ಹೊರಟು ಹೋಗಲಿದೆ. The Lord is removing everything from your life.
ಎಲ್ಲವನ್ನೂ ನಿಮ್ಮ ಜೀವಿತದಿಂದ ದೇವರು If you are ತೆಗೆಯುತ್ತಿದ್ದಾರೆ. addicted to alcohol ಮದ್ಯವ್ಯಸನಿಗಳು ನೀವಾಗಿರುವುದಾದರೆ, or any lustful thing, ಯಾವುದೇ ಕಾಮಾಭಿಲಾಷೆಗಳು ಇರುವುದಾದರೆ, the power of God is coming upon you. ದೇವರ ಬಲವು ನಿಮ್ಮ ಮೇಲೆ ಬರುತ್ತಿದೆ. The power of God is coming upon every one of you. ಪ್ರತಿಯೊಬ್ಬರ ಮೇಲೆ ದೇವರ ಬಲವು ಇಳಿಯುತ್ತಿದೆ. He is removing unwanted things in your life. ಬೇಡವಾದ ಸಂಗತಿಗಳನ್ನು ನಿಮ್ಮಿಂದ ದೇವರು ತೆಗೆಯುತ್ತಿದ್ದಾನೆ. If you believe, think that you are changed by the power of God. ನೀವು ನಂಬಿದರೆ ನೀವು ದೇವರ ಬಲದಿಂದ ಸಂಪೂರ್ಣವಾಗಿ ಬದಲಾಗಿದ್ದೀರಿ. That's why Paul said when he was changed, ಇದಕ್ಕಾಗಿಯೇ ಸೌಲನು ಬದಲಾದಾಗ ಹೇಳುತ್ತಾನೆ, it is no longer I who live, ಇನ್ನು ಜೀವಿಸುವವನು ನಾನಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. He touches our hearts, ಆತನು ನಮ್ಮ ಹೃದಯವನ್ನು ಮುಟ್ಟುತ್ತಾನೆ. hard hearts, ಕಠಿಣವಾದ ಹೃದಯ, unrighteous hearts, ಅನೀತಿಯುಳ್ಳ ಹೃದಯ, and He makes us dwell with Him. ಮತ್ತು ಆತನೊಂದಿಗೆ ನಾವು ಜೀವಿಸುವಂತೆ ಮಾಡುತ್ತಾನೆ. He comes and dwells in us, in our heart. ನಮ್ಮ ಹೃದಯದಲ್ಲಿ ಬಂದು ಆತನು ವಾಸಿಸುತ್ತಾನೆ. This is called salvation. ಇದುವೇ ನಿಮ್ಮ ರಕ್ಷಣೆಯು. I know that God is touching every one of you this evening time. ಈ ಸಂಧ್ಯಾ ವೇಳೆಯಲ್ಲಿ ನಿಮ್ಮೆಲ್ಲರನ್ನೂ ದೇವರು ಮುಟ್ಟುತ್ತಿದ್ದಾನೆ ಎಂದು ತಿಳಿದಿದ್ದೇನೆ. Hallelujah. ಹಾಲೆಲೂಯಾ. He says, I live by faith in the Son of God, ನಾನು ಯೇಸು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆಯಿಂದ ಬದುಕುತ್ತೇನೆ, who loved me and gave Himself for me. ನನ್ನನ್ನು ಪ್ರೀತಿಸಿ ನನಗಾಗಿ ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟಾತನಿಗೆ. This is the restoration of our soul. ಇದು ನಮ್ಮ ಆತ್ಮದ ಪ್ರಾಣದ ಪುನಃಸ್ಥಾಪನೆಯಾಗಿದೆ. So my brothers, my sisters, ಆದ್ದರಿಂದ ನನ್ನ ಸಹೋದರ to ಸಹೋದರಿ, have a happy home, ಸಂತೋಷವುಳ್ಳ ಮನೆ ನಿಮ್ಮ ಮನೆಯಾಗಬೇಕಾದರೆ, Christ will go home. ಕ್ರಿಸ್ತನಿಂದ ತುಂಬಿದ ಮನೆಯು ನಿಮ್ಮದಾಗಬೇಕಾದರೆ, Every one of you who is here should give your heart to the Lord. ಇಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ನಿಮ್ಮ ಹೃದಯವನ್ನು ದೇವರಿಗೆ ಕೊಡಬೇಕು. As Saul accepted Jesus as his savior, you also accept him wherever you are sitting. ಸೌಲನು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದಂತೆ ನೀವು ಎಲ್ಲೇ ಕುಳಿತಿದ್ದರೂ ಕೂಡ ಆತನನ್ನು ಅಂಗೀಕರಿಸಿರಿ. Tell him, I don't want any darkness in my life anymore. ದೇವರೇ, ನನ್ನ ಜೀವಿತದಲ್ಲಿ ಇನ್ನೂ ಅಂಧಕಾರ ಬೇಡ ಎಂಬುದಾಗಿ ನೀವು ಹೇಳಿರಿ. What a loving God we have. ಎಷ್ಟು ಪ್ರೀತಿಸುವಂತಹ ದೇವರು ನಮಗಿದ್ದಾನೆ ನೋಡಿರಿ. When he comes into your heart, ಆತನು ನಿಮ್ಮ ಹೃದಯಕ್ಕೆ ಬಂದಾಗ you will be a blessed person. ನೀವು ಆಶೀರ್ವಾದ ಹೊಂದಿದ ವ್ಯಕ್ತಿಯಾಗುವಿರಿ. Hallelujah. ಹಲ್ಲೆಲೂಯಾ. All his blessings will come into your home. ಎಲ್ಲಾ ಆಶೀರ್ವಾದವು ನಿಮ್ಮ ಮನೆಗೆ ಬರುವುದು. So what you have to do? ನೀವೇನು ಮಾಡಬೇಕು? If you read Ephesians chapter 4 verses 22 to 24, ಎಫೆಸ 4ನೇ ಅಧ್ಯಾಯ 22ರಿಂದ 24ನೇ ವಚನಗಳನ್ನು ಓದುವುದಾದರೆ, put off all your former conduct. ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಅದನ್ನು ತೆಗೆದುಹಾಕಿ ಬಿಡಬೇಕು. You know everything. ನಿನಗೆಲ್ಲವೂ ತಿಳಿದಿದೆ. And take away all those things. ಅವೆಲ್ಲವನ್ನು ತೆಗೆದುಹಾಕಿರಿ. Saul, when he became Paul, ಸೌಲನು ಪೌಲನಾದಾಗ he asked Jesus one question. ಅವನು ಯೇಸುವಿಗೆ ಒಂದು ಪ್ರಶ್ನೆ ಕೇಳಿದನು. Jesus, what should I do? ಯೇಸುವೆ, ನಾನೇನು ಮಾಡಬೇಕು? What is your will regarding my life? ನನ್ನ ಜೀವಿತದಲ್ಲಿ ನಿನ್ನ ಚಿತ್ತವೇನು? My beloved ones, ನನ್ನ ಪ್ರಿಯರೇ, you also ask him, ನೀವು ಕೇಳಿರಿ, what I have to do hereafter. ಇನ್ನು ಮುಂದೆ ಏನು ಮಾಡಬೇಕು ಎಂದು. As you are cleansed by the power of God, ದೇವರ ಬಲದಿಂದ ತೊಳೆಯಲ್ಪಟ್ಟ ಮೇಲೆ you are becoming the child of God. ನೀವು ದೇವರ ಮಗು ಆಗುತ್ತೀರಿ. And you have to follow the ways of the Lord. ನೀವು ದೇವರ ಮಾರ್ಗವನ್ನು ಹಿಂಬಾಲಿಸಬೇಕು. And put off all the old conducts. ಪೂರ್ವ ಸ್ವಭಾವವನ್ನೆಲ್ಲ ತೆಗೆದು ಹಾಕಿ ಬಿಡಬೇಕು. And the corruption should not be there anymore. ಭ್ರಷ್ಟಾಚಾರ ನಿಮ್ಮಲ್ಲಿ ಇನ್ನೂ ಇರಬಾರದು. You should do only what is pleasing before the Lord. ದೇವರಿಗೆ ಮೆಚ್ಚುಗೆಯಾಗುವುದನ್ನು ಮಾತ್ರ ನೀವು ಇನ್ನು ಮುಂದೆ ಮಾಡಬೇಕು. You will become a new man. ನೀವು ನೂತನ ವ್ಯಕ್ತಿಯಾಗುವಿರಿ. You will become a new woman. ನೂತನ ಸ್ತ್ರೀ ನೀವಾಗುವಿರಿ. This is what the Bible says, 2 Corinthians 5:70. 2 ಕೊರಿಂಥ 5:17 ಇದನ್ನೇ ಹೇಳುತ್ತದೆ. All the habits of the old man, corrupted life will be gone forever. ಪೂರ್ವ ಸ್ವಭಾವಗಳು, ಕೆಟ್ಟ ನಡತೆಗಳು ಎಲ್ಲವೂ ಕೂಡ ಹೊರಟು ಹೋಗುವುದು. If you have given your heart to the Lord right now,
ನೀವು ಈಗಲೇ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿರುವುದಾದರೆ you pray for your family. ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. All should become one in Jesus Christ. ಯೇಸು ಕ್ರಿಸ್ತನಲ್ಲಿ ನೀವೆಲ್ಲರೂ ಒಂದಾಗಿರಬೇಕು. No misunderstanding. ಭಿನ್ನಾಭಿಪ್ರಾಯಗಳು ಬೇಡ, No hatred. ದ್ವೇಷವೂ ಬೇಡ, No darkness in your life at all. ನಿಮ್ಮ ಜೀವಿತದಲ್ಲಿ ಅಂಧಕಾರವು ಬೇಡವೇ ಬೇಡ. But the Lord, the light of the world, will be there in your life. ಲೋಕಕ್ಕೆ ಬೆಳಕಾದ ದೇವರು ನಿಮ್ಮೊಳಗೆ ಇರಬೇಕು. We used to visit some houses. ನಾವು ಮನೆಗಳನ್ನು ಭೇಟಿಯಾಗುತ್ತಿದ್ದೆವು. It will be dark. ಬಹಳ ಕತ್ತಲಾಗಿರುತ್ತಿತ್ತು. You can see the faces of the people who are residing there. ಅಲ್ಲಿ ವಾಸಿಸುವ ಜನರ ಮುಖವನ್ನು ನೋಡಬೇಕು. It will be dark. ಕತ್ತಲೆ ಇರುತ್ತದೆ. All the problems they will be carrying in their hearts. ಅವರಲ್ಲಿರುವ ಎಲ್ಲಾ ತೊಂದರೆಗಳನ್ನು ಹೊತ್ತುಕೊಂಡು ಜೀವಿಸುತ್ತಿರುತ್ತಾರೆ. Why it's like that? ಯಾಕೆ ಅದು ಹಾಗೆ? They don't give importance to God. ದೇವರಿಗೆ ಪ್ರಾಧಾನ್ಯತೆ ನೀಡುವುದಿಲ್ಲ. That's why we read Matthew 6:33. ಮತ್ತಾಯ 6:33ರಲ್ಲಿ ನೋಡುತ್ತೇವೆ, Seek ye first the kingdom of God. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು. How many of you are doing that? ನಿಮ್ಮಲ್ಲಿ ಎಷ್ಟು ಜನರು ಇದನ್ನು ಮಾಡುತ್ತಿದ್ದೀರಿ? These days people prefer to sleep a long time. ಈಗಿನ ಜನರು ಹೆಚ್ಚು ಹೊತ್ತು ಮಲಗುತ್ತಾರೆ. No, my children of God. ಇಲ್ಲ ನನ್ನ ದೇವರ ಮಕ್ಕಳೇ, If you want to become a real child of God, ನೀವು ದೇವರ ಮಕ್ಕಳಾಗಬೇಕಾದರೆ get up early in the morning. ಬೆಳಿಗ್ಗೆ ಬೇಗನೆ ಏಳಿರಿ. As a family, start praying. ಕುಟುಂಬವಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿ. Then only you will have peace. ಆಗ ಸಮಾಧಾನವಿರುವುದು. If you are sleeping till 8 o'clock, how can you meet the Lord as a family? ನೀವು ಬೆಳಿಗ್ಗೆ 8 ಗಂಟೆಗೆ ಏಳುವುದಾದರೆ ಕುಟುಂಬವಾಗಿ ದೇವರನ್ನು ಹೇಗೆ ಕಾಣುತ್ತೀರಿ? That's why we give importance to Satan instead of our Father. ಇದರಿಂದಾಗಿಯೇ ನಾವು ಸೈತಾನನಿಗೆ ಮೊದಲ ಪ್ರಾಧಾನ್ಯತೆ ನೀಡುತ್ತೇವೆ, ದೇವರಿಗೆ ಕೊಡುವ ಪ್ರಾಧಾನ್ಯತೆಯ ಬದಲಾಗಿ. So many homes have no peace at all. ಅನೇಕ ಮನೆಗಳಲ್ಲಿ ಸಮಾಧಾನವೇ ಇಲ್ಲ. Many people come to us for prayer ಅನೇಕರು ನಮ್ಮಲ್ಲಿ ಪ್ರಾರ್ಥನೆಗೆ ಬರುತ್ತಾರೆ, and they say we don't have peace. ನಮ್ಮಲ್ಲಿ ಸಮಾಧಾನವಿಲ್ಲ ಅನ್ನುತ್ತಾರೆ. Why there is no peace? ಯಾಕೆ ಸಮಾಧಾನವಿಲ್ಲ? Do you say like ನೀವು that? ಹೀಗೆ ಹೇಳುತ್ತಿದ್ದೀರೋ? Yes, I also don't have ಹೌದು, peace. ನನಗೂ ಸಮಾಧಾನವಿಲ್ಲ ಎಂದು. But today, ಆದರೆ ಇಂದು let me promise you, ನಾನು ವಾಗ್ದಾನ ಮಾಡುತ್ತೇನೆ, if you look to God, ನೀವು ದೇವರನ್ನು He ದೃಷ್ಟಿಸಿದರೆ has come to give you peace. ಆತನು ಸಮಾಧಾನವನ್ನು ನೀಡಲು ಬಂದಿದ್ದಾನೆ. His joy ಆತನ ಆನಂದವನ್ನು ನೀಡಲು. will give all the blessings in your family if you look to God. ನೀವು ದೇವರನ್ನು ದೃಷ್ಟಿಸುವುದಾದರೆ ನಿಮ್ಮ ಕುಟುಂಬಕ್ಕೆ ಬೇಕಾದ ಆಶೀರ್ವಾದವನ್ನು ನೀಡುವನು. Open your heart today. ಇಂದು ನಿಮ್ಮ ಹೃದಯವನ್ನು ತೆರೆಯಿರಿ. Paul said, I am not living, ಪೌಲನು ಹೇಳುತ್ತಾನೆ, ನಾನು ಜೀವಿಸುವುದಲ್ಲ, but the Lord is living in me. ದೇವರೇ ನನ್ನಲ್ಲಿ ಜೀವಿಸುತ್ತಾನೆ. Christ is in me. ಕ್ರಿಸ್ತನು ನನ್ನಲ್ಲಿದ್ದಾನೆ. You must also say the same thing. ಇದನ್ನೇ ನೀವು ಕೂಡ ಹೇಳಬೇಕು. That's why the Lord said about David, he is my beloved son. ಅದಕ್ಕಾಗಿಯೇ ದೇವರು ದಾವೀದನ ಬಗ್ಗೆ ಹೇಳುತ್ತಾನೆ, ಇವನು He ಪ್ರಿಯನಾದ loved ಮಗನು. him because he pleased the Lord. ಅವನು ದೇವರಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ನಡೆಸಿದ್ದರಿಂದ ದೇವರು ಅವನನ್ನು ಬಹಳವಾಗಿ ಪ್ರೀತಿಸಿದನು. He is a man after my own heart. ಅವನು ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನು ಎಂದು ದೇವರು ಹೇಳುತ್ತಾನೆ. Acts chapter 13 verse 22 says about it. ಅಪೊಸ್ತಲ ಕೃತ್ಯಗಳು 13:22ನೇ ವಚನ ಇದನ್ನೇ ಹೇಳುತ್ತದೆ. How many of you want to please the Lord? ನಿಮ್ಮಲ್ಲಿ ಯಾರೆಲ್ಲ ದೇವರನ್ನು ಮೆಚ್ಚಿಸಲು ಬಯಸುತ್ತೀರಿ? From this day you are going to please only God. ಈ ದಿನ ಮೊದಲುಗೊಂಡು ನೀವು ದೇವರನ್ನು ಮಾತ್ರ ಮೆಚ್ಚಿಸಲಿದ್ದೀರಿ. Not following the ways of devil. ಸೈತಾನನ ಮಾರ್ಗವನ್ನು ಹಿಂಬಾಲಿಸುವುದಲ್ಲ. You will not be in darkness. ನೀವಿನ್ನು ಅಂಧಕಾರದಲ್ಲಿಲ್ಲ, You will be in the light. ನೀವು ಬೆಳಕಿನಲ್ಲಿದ್ದೀರಿ. More than everything, ಎಲ್ಲದಕ್ಕಿಂತ ಹೆಚ್ಚಾಗಿ you will have divine peace into your heart. ದೈವಿಕ ಸಮಾಧಾನವು ನಿಮ್ಮ ಹೃದಯದಲ್ಲಿರುವುದು. The Lord says, I will come and dwell with you. ನಾನೇ ನಿಮ್ಮೊಂದಿಗೆ ಬಂದು ವಾಸಿಸುತ್ತೇನೆ ಎಂದು ದೇವರು ಹೇಳುತ್ತಾನೆ. See the life of Zacchaeus. ಜಕ್ಕಾಯನ ಜೀವಿತವನ್ನು ನೋಡಿರಿ. People said he is a sinner. ಜನರು ಹೇಳುತ್ತಾರೆ, ಅವನು ಪಾಪಿ, He is a sinner. ಅವನು ಪಾಪಿ. Even today people may say about you that you are a sinner. ಇಂದು ನಿಮ್ಮ ಬಗ್ಗೆ ಜನರು ಹೇಳಬಹುದು, ನೀವು ಪಾಪಿ ಎಂದು. But if you turn your eyes towards God, ನೀವು ದೇವರ ಕಡೆಗೆ ದೃಷ್ಟಿಸಿ ಈಗ ನೋಡುವುದಾದರೆ, I want to follow my Father. ನನ್ನ ತಂದೆಯನ್ನು ನಾನು ಹಿಂಬಾಲಿಸಬೇಕು, I want to live according to His will. ಆತನ ಚಿತ್ತದ ಪ್ರಕಾರ ನಾನು ಜೀವಿಸಬೇಕು ಎಂದು
And the Lord says, I'll be with you. ಮತ್ತು ದೇವರು ಹೇಳುತ್ತಾನೆ, ನಾನು ನಿನ್ನೊಂದಿಗಿರುವೆನು. What Jesus did to Zacchaeus. ಜಕ್ಕಾಯನಿಗೆ ಯೇಸು ಏನು ಮಾಡಿದನು? He was there in the tree ಅವನು ಮರದಲ್ಲಿದ್ದನು to see the Lord. ದೇವರನ್ನು ನೋಡಲು. But see what the Lord did. ಆಗ ದೇವರು ಏನು ಮಾಡಿದನು? He came just under the tree, sycamore tree. ಆಲದ ಮರದ ಬಳಿಗೆ ಯೇಸು ಬಂದನು. And he called his name. ಅವನ ಹೆಸರಿಡಿದು ಕರೆದನು, Zacchaeus, ಜಕ್ಕಾಯನೇ, you want to see me? ನನ್ನನ್ನು ನೋಡಬೇಕು, But I know your name even. ನನಗೆ ನಿನ್ನ ಹೆಸರು ತಿಳಿದಿದೆ. What a loving God you have, my brother, my sister. ಎಂತ ಪ್ರೀತಿಯುಳ್ಳ ದೇವರು ನಮಗಿದ್ದಾನೆ ಸಹೋದರ ಸಹೋದರಿಯರೇ. He will do the same thing to each one of you. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ದೇವರು ಇದನ್ನೇ ಮಾಡುವನು. You may be thinking, will God hear my prayer? ದೇವರು ನನ್ನ ಮೊರೆಯನ್ನು ಲಾಲಿಸುವನೋ ನೆನೆಸುತ್ತಿರಬಹುದು. But the Lord says, I love you, my son, my daughter. ಆದರೆ ದೇವರು ಹೇಳುತ್ತಾನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮಗನೇ, ಮಗಳೇ. I know your name. ನಿನ್ನ ಹೆಸರು ನನಗೆ ತಿಳಿದಿದೆ. I want to come and dwell with you. ನಾನು ನಿನ್ನೊಂದಿಗೆ ಬಂದು ವಾಸಿಸುವೆನು. He took Zacchaeus and went home with him. ಜಕ್ಕಾಯನನ್ನು ಕರೆದುಕೊಂಡು ಅವನ ಮನೆಗೆ ಹೋದನು. He said, I want to come and dwell with you. ನಾನು ನಿನ್ನೊಂದಿಗೆ ಬಂದು ವಾಸಿಸುವೆನು. People are criticizing. ಜನರು ಟೀಕಿಸಿದರು, He's a sinner. ಅವನು ಪಾಪಿ. Zacchaeus is a sinner. ಜಕ್ಕಾಯನು ಒಬ್ಬ ಪಾಪಿಯಾಗಿದ್ದಾನೆ. He is going along with him. ಅವನೊಂದಿಗೆ ಯೇಸು ಹೋಗುತ್ತಿದ್ದಾನೆ. Jesus never cared for that. ಯೇಸು ಇದರ ಬಗ್ಗೆ ಚಿಂತಿಸಲಿಲ್ಲ. He went with him. ಅವನೊಂದಿಗೆ ಹೋದನು. Not only what did he say? ಅದು ಮಾತ್ರವಲ್ಲದೆ ಏನು ಹೇಳಿದನು? Salvation has come into this house. ಇಂದು ಈ ಮನೆಗೆ ರಕ್ಷಣೆಯಾಯಿತು. So the same Lord is giving this salvation to your house also. ಹೌದು, ಇದೇ ದೇವರು ನಿಮ್ಮ ಮನೆಗೂ ಕೂಡ ರಕ್ಷಣೆಯನ್ನು ದಯಪಾಲಿಸುತ್ತಿದ್ದಾನೆ. The Lord who saved the whole family of Zacchaeus ಜಕ್ಕಾಯನ ಕುಟುಂಬವನ್ನು ರಕ್ಷಿಸಿದಂತಹ ದೇವರು is here today. ಇಂದು ಇಲ್ಲಿದ್ದಾನೆ. He loves every one of you. ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾನೆ. You may be saying, I am an alcoholic. ನಾನು ಮದ್ಯವ್ಯಸನಿಯಾಗಿದ್ದೇನೆ. When you come to Jesus, ನೀವು ಯೇಸುವಿನ ಬಳಿಗೆ ಬಂದಾಗ all those things. ಅದನ್ನೆಲ್ಲ ತೆಗೆಯುವನು. He'll remove all those things. ಅದನ್ನೆಲ್ಲ ತೆಗೆದು ಹಾಕುವನು. He'll forgive all your sin. ಎಲ್ಲಾ ಪಾಪಗಳನ್ನು ಕ್ಷಮಿಸುವನು. Make you a new person. ನೂತನ ವ್ಯಕ್ತಿಯನ್ನಾಗಿಸುವನು. What a loving God we have. ಎಂತ ಪ್ರೀತಿಸುವ ದೇವರು ನಮಗಿದ್ದಾನೆ. Not only we become His children, ನಾವು ಆತನ ಮಕ್ಕಳಾಗುವುದು ಮಾತ್ರವಲ್ಲ, our home gets brighter because of the presence of God. ದೇವರ ಪ್ರಸನ್ನತೆಯಿಂದಾಗಿ ನಮ್ಮ ಮನೆಯು ಬೆಳಗುತ್ತದೆ. We receive peace of God. ನಾವು ದೇವರ ಸಮಾಧಾನವನ್ನು ಹೊಂದುತ್ತೇವೆ. And also the blessing of God increases every day in our life. ನಮ್ಮ ಜೀವಿತದಲ್ಲಿ ಪ್ರತಿದಿನ ದೇವರ ಆಶೀರ್ವಾದ ಹೆಚ್ಚಾಗುತ್ತದೆ. My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, do you think that you don't have business at all? ನನಗೆ ವ್ಯಾಪಾರವೇ ಇಲ್ಲ ಎಂದು ನೆನೆಸುತ್ತಿದ್ದೀರೋ? No peace at home? ಕುಟುಂಬದಲ್ಲಿ ಸಮಾಧಾನವಿಲ್ಲ, I've lost everything. ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. But God is a loving God. ಆದರೆ ದೇವರು ಪ್ರೀತಿಸುವ ದೇವರು, He is a living God. ಜೀವಿಸುವ ದೇವರು. He is this unchanging Father yesterday, today and forever. ನಿನ್ನೆ, ಇಂದು, ನಾಳೆ, ಎಂದಿಗೂ ಬದಲಾಗದ ತಂದೆಯು. Today the Lord has come in person to touch every one of you. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಮುಟ್ಟುವುದಕ್ಕಾಗಿ ದೇವರು ಬಂದಿದ್ದಾನೆ. To remove all your unhappiness. ನಿಮ್ಮಲ್ಲಿರುವ ಅಸಂತೋಷವನ್ನು ತೆಗೆದುಹಾಕಲು. To give you His salvation. ತನ್ನ ರಕ್ಷಣೆಯನ್ನು ನೀಡಲು. To come and dwell in you. ನಿಮ್ಮಲ್ಲಿ ಬಂದು ವಾಸ ಮಾಡಲು. And make your home a home which has received the salvation. ನಿಮ್ಮ ಮನೆಯನ್ನು ರಕ್ಷಣೆ ಹೊಂದಿದ ಮನೆಯನ್ನಾಗಿಸಲು. And also ಮತ್ತು with all the blessings you need. ನಿಮಗೆ ಬೇಕಾದ ಎಲ್ಲಾ ಆಶೀರ್ವಾದ ನೀಡಲು. He'll be your father. ಆತನು ನಿಮ್ಮ ತಂದೆಯಾಗುವನು. Whenever you are in trouble, ನೀವು ತೊಂದರೆಯಲ್ಲಿರುವಾಗ just ask Him. ಆತನನ್ನು ಕೇಳಿರಿ. Father, ತಂದೆಯೇ, Father, ತಂದೆಯೇ, help me. ಸಹಾಯ ಮಾಡು. You are my father. ನೀನೇ ನನ್ನ ತಂದೆ. I have given my heart to you. ನಿನಗೆ ಹೃದಯವನ್ನು ಕೊಟ್ಟಿದ್ದೇನೆ. You are living in me. ನೀನು ನನ್ನಲ್ಲಿ ವಾಸಿಸುತ್ತಿ. You have made me come out of all the darkness in my life. ನನ್ನ ಜೀವಿತದ ಅಂಧಕಾರದಿಂದ ಹೊರ ತಂದಿದ್ದಿ. Thank you, Father. ಸ್ತೋತ್ರ ತಂದೆಯೇ. Thank you, Father. ಸ್ತೋತ್ರ ತಂದೆಯೇ. Come and be with us in your family life. ನಮ್ಮ ಕುಟುಂಬ ಜೀವಿತದಲ್ಲಿ ಬಂದು ನೀನು ವಾಸಿಸು ದೇವರೇ. Seek Him with all your heart. ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕಿರಿ. He'll restore your soul. ಆತನು ನಿಮ್ಮ ಪ್ರಾಣವನ್ನು ಉಜ್ಜೀವಿಸ ಮಾಡುವನು. Second thing, what do we read in the Psalm 23? ಎರಡನೆಯದಾಗಿ ಕೀರ್ತನೆಗಳು 23ರಲ್ಲಿ ಏನನ್ನು ಓದುತ್ತೇವೆ? If you read the verse 4,
ವಚನ 4 ನಾವು ಓದುವುದಾದರೆ we find that God is the comforter. ನಾವು ನೋಡುತ್ತೇವೆ ದೇವರು ಸಂತೈಸುವ ದೇವರಾಗಿದ್ದಾನೆ. If we read 2 Corinthians chapter 1 verse 3, 2 ಕೊರಿಂಥ 1:3 ವಚನ ನೋಡುವುದಾದರೆ there we read God is the God of all comfort. ಅಲ್ಲಿ ನೋಡುತ್ತೇವೆ ಆತನು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದಾನೆ. The Lord will come with you ದೇವರು ನಿಮ್ಮೊಂದಿಗೆ ಬರುವನು from this moment, ಈ ಕ್ಷಣದಿಂದ, and he will be your comforter. ಆತನು ನಿಮ್ಮ ಸಂತೈಸುವ ದೇವರಾಗಿರುವನು. If you read Psalm 23 verse 4, ಕೀರ್ತನೆಗಳು 23:4 ವಚನ ಓದುವುದಾದರೆ we read like this: ನಾವು ಹೀಗೆ ಓದುತ್ತೇವೆ, though I walk through the valley of the shadow of death, I'll fear no evil. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು ಎಂಬುದಾಗಿ. This should be your experience from this moment. ಈ ಕ್ಷಣ ಮೊದಲುಗೊಂಡು ನಿಮ್ಮ ಅನುಭವವೂ ಕೂಡ ಇದೇ ಆಗಿರಬೇಕು. All sorts of problem will come. ಎಲ್ಲಾ ರೀತಿಯ ತೊಂದರೆಗಳು ಬರುವವು. For the good people or the bad people, but it will come to everyone. ಒಳ್ಳೆಯವರಿಗೆ ಕೆಟ್ಟವರಿಗೆ ಎಲ್ಲರಿಗೂ ಕೂಡ ತೊಂದರೆ ಬರುವುದು. Even to the servants of God it will come. ದೇವ ಸೇವಕರುಗಳಿಗೂ ಕೂಡ ತೊಂದರೆಗಳು ಬರುವವು. You have to go through the valley of shadow of death. ಕಾರ್ಗತ್ತಲಿನ ಕಣಿವೆಯಿಂದ ನಾವು ಹಾದು ಹೋಗಬೇಕಾಗುತ್ತದೆ. But what you have to say? ಆದರೆ ನೀವೇನು ಹೇಳಬೇಕು? I will fear no evil. ನಾನು ಯಾವ ಕೇಡಿಗೂ ಹೆದರೆನು ಎಂದು. I'll fear no evil. ನಾನು ಯಾವ ಕೇಡಿಗೂ ಹೆದರೆನು. Yes, you have to believe and take it right now. ನೀವು ನಂಬುತ್ತಾ ಇದನ್ನು ಸ್ವೀಕರಿಸಿರಿ. Why there is no fear? ಯಾಕೆ ಭಯವಿಲ್ಲ? Whatever may happen, ಏನೇ ಆದರೂ you have no fear. ನಿಮಗೆ ಹೆದರಿಕೆ ಇಲ್ಲ. Why it's so? ಯಾಕೆ ಹೀಗೆ? It is written over there. ಅಲ್ಲಿ ಬರೆಯಲ್ಪಟ್ಟಿದೆ, The Lord is with you. ದೇವರು ನಿಮ್ಮೊಂದಿಗಿದ್ದಾನೆ. You believe that nothing will harm you because you feel that the Lord is with you. ನಿಮಗೆ ಯಾವುದೇ ಕೇಡು ಸಂಭವಿಸದು, ಯಾಕಂದರೆ ದೇವರು ನಿಮ್ಮೊಂದಿಗಿದ್ದಾನೆ. See, Moses talked to God as a friend would talk to God. ಮೋಶೆಯು ಸ್ನೇಹಿತನೊಂದಿಗೆ ಮಾತನಾಡಿದಂತೆ ದೇವರೊಂದಿಗೆ ಮಾತಾಡುತ್ತಿದ್ದನು. For Abraham also, he was the friend of God. ಅಬ್ರಹಾಮನು ಕೂಡ ದೇವರ ಸ್ನೇಹಿತನಾಗಿದ್ದನು. Noah, Enoch walked with God and talked with God. ನೋಹ, ಹಾನೋಕರು ಕೂಡ ದೇವರೊಂದಿಗೆ ನಡೆದರು, ಮಾತನಾಡಿದರು. And the same way, ಇದೇ ರೀತಿಯಲ್ಲಿ you can also have fellowship with the Lord. ನೀವು ಕೂಡ ದೇವರೊಂದಿಗೆ ಸಹಭಾಗಿಗಳಾಗಬಹುದು. Talking to him. ಆತನೊಂದಿಗೆ ಮಾತನಾಡುತ್ತಾ. Somewhere I said this experience. ನಾನು ಎಲ್ಲೋ ಈ ಅನುಭವವನ್ನು When I was ಹಂಚಿಕೊಂಡಿದ್ದೇನೆ. 16 years old, ನಾನು 16 ವರ್ಷದವಳಾಗಿದ್ದಾಗ the Lord made me a new girl. ದೇವರು ನನ್ನನ್ನು ನೂತನ ಹುಡುಗಿಯನ್ನಾಗಿಸಿದನು. The Lord came into my heart. ದೇವರು ನನ್ನ ಹೃದಯಕ್ಕೆ ಬಂದನು. I became the child of God. ನಾನು ದೇವರ ಮಗಳಾದೆನು. Know what I used to do? ನಾನೇನು ಮಾಡುತ್ತಿದ್ದೆ ಗೊತ್ತೇ? While going in the bus or going in the road, ಬಸ್ನಲ್ಲಿ ಅಥವಾ ನಡೆದುಕೊಂಡು ಹೋಗುವಾಗಲೂ I'll be talking to the Lord. ನಾನು ದೇವರೊಂದಿಗೆ ಮಾತಾಡುತ್ತಿದ್ದೆ. My heart will be united with the Lord Jesus Christ. ಯೇಸು ಕ್ರಿಸ್ತನೊಂದಿಗೆ ನನ್ನ ಹೃದಯ ಒಂದಾಗುತ್ತಿತ್ತು. Wherever I go, ಎಲ್ಲಿಗೆ ಹೋದರು before I go, he will be there. ನಾನು ಹೋಗುವ ಮೊದಲೇ ಆತನಿರುತ್ತಿದ್ದನು. If you talk to him ಆತನೊಂದಿಗೆ ಮಾತಾಡಿದರೆ and have him as your friend, ಆತನನ್ನು ಸ್ನೇಹಿತನನ್ನಾಗಿಸಿದರೆ he will go before you. ನಿಮ್ಮ ಮುಂದಾಗಿ ಹೋಗುವನು. That's what he mentions in Isaiah 45 verse 2. ಇದನ್ನೇ ಯೆಶಾಯ 45:2 ಆತನು ಹೇಳುತ್ತಾನೆ. Remove all the problems. ಎಲ್ಲಾ ತೊಂದರೆಗಳನ್ನು ತೆಗೆದು Everything will be ready. ಎಲ್ಲಾದರಿಂದ ಬಿಡುಗಡೆ. When you are going to meet somebody, ಯಾರನ್ನಾದರೂ ಭೇಟಿಯಾಗಲು ಹೋಗುವಾಗ, the people who are going to interview you, ನಿಮ್ಮ ಸಂದರ್ಶನ ಮಾಡುವವರು, before meeting the doctor, ವೈದ್ಯರನ್ನು ಭೇಟಿಯಾಗುವಾಗ, what the result I am going to get? ಯಾವ ಫಲಿತಾಂಶ ನನಗೆ ದೊರಕುವುದು? Will the disease be called cancer? ರೋಗವು ಕ್ಯಾನ್ಸರ್ ಎಂದು ಕರೆಯಲ್ಪಡುತ್ತದೋ? And all sorts of fear will be there in your heart. ಇಂಥ ಎಲ್ಲಾ ಭಯಗಳು ನಿಮ್ಮಲ್ಲಿ ಇರುತ್ತದೆ. When you have Jesus as your friend, like the olden day godly people, ಹಿಂದಿನ ದೇವಜನರಂತೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ದೇವರು ಸ್ನೇಹಿತನಾಗಿರುವುದಾದರೆ, your Father, Lord Jesus, will go before you. ನಿಮ್ಮ ತಂದೆಯಾದ ಯೇಸು ಕ್ರಿಸ್ತನು ನಿಮ್ಮ ಮುಂದಾಗಿ ಹೋಗುವನು. He will keep everything ready for you. ಎಲ್ಲವನ್ನೂ ನಿಮಗಾಗಿ ಸಿದ್ಧಪಡಿಸುವನು. What a good Lord we have. ಎಂತ ಒಳ್ಳೆ ದೇವರು ನಮಗಿದ್ದಾನೆ. That's what we read in this verse. ಈ ವಚನದಲ್ಲಿ ಅದನ್ನೇ ಓದುತ್ತೇವೆ. I'll fear no evil. ನನಗೆ ಯಾವ ಕೇಡಿನ ಭಯವಿಲ್ಲ. Don't have any fear. ಯಾವುದೇ ಭಯವಿಲ್ಲ. I have a God who will help me.
ಸಹಾಯ ಮಾಡುವ ದೇವರು ನನಗಿದ್ದಾನೆ. He is a comforter. ಆತನು ಸಂತೈಸುವಾತನು. And he will prepare everything for you and keep everything in a silver plate. ಎಲ್ಲವನ್ನು ನಿಮಗಾಗಿ ಸಿದ್ಧಪಡಿಸುವನು ಮತ್ತು ಬೆಳ್ಳಿಯ ತಟ್ಟೆಯಲ್ಲಿ ಅದನ್ನಿಡುವನು. Today also you might have come with agony in your heart. ಇಂದು ಕೂಡ ನೀವು ದುಃಖದಿಂದ ಇಲ್ಲಿಗೆ ಬಂದಿರಬಹುದು. If you have Jesus with you, ನಿಮ್ಮೊಂದಿಗೆ ಯೇಸುವು ಇರುವುದಾದರೆ, if you don't have that experience so far, ಇಂದಿನವರೆಗೆ ಈ ಅನುಭವ ಇಲ್ಲದಿರುವುದಾದರೆ, wherever you are sitting, ಎಲ್ಲೇ ಕುಳಿತುಕೊಂಡಿದ್ದರು just talk to Jesus. ಯೇಸುವಿನೊಂದಿಗೆ ಮಾತಾಡಿರಿ. He is with you. He ನಿಮ್ಮೊಂದಿಗಿದ್ದಾನೆ, is close to you. ನಿಮ್ಮ ಹತ್ತಿರದಲ್ಲಿದ್ದಾನೆ. Tell him, ಹೇಳಿರಿ, Lord, I will fear no evil. ದೇವರೇ, ನನಗೆ ಯಾವ ಕೇಡಿನ ಭಯವೂ ಇಲ್ಲ ಎಂದು. Because I believe that you are close to me. ನೀನು ಹತ್ತಿರವಾಗಿದ್ದಿ ಎಂಬುದಾಗಿ ನಾನು ನಂಬುತ್ತೇನೆ. You can talk to him. ನೀವು ಮಾತಾಡಬಹುದು. As I used to talk to him when I was just 16 years. ನಾನು 16 ವರ್ಷದವಳಾಗಿದ್ದಾಗ ನಾನು ಮಾತಾಡಿದಂತೆ. Young people, don't be afraid of this world. ಯವನಸ್ಥರೇ, ಈ ಲೋಕಕ್ಕೆ ನೀವು ಹೆದರದಿರಿ. How can I live? ಹೇಗೆ ಬದುಕಲಿ? I am not able to get good marks. ಉತ್ತಮ ಅಂಕಗಳಿಲ್ಲ. I am not able to please my elders. ದೊಡ್ಡವರನ್ನು ಸಂತೋಷಪಡಿಸಲಿಕ್ಕಾಗುತ್ತಿಲ್ಲ. All sorts of things will be there in your life. ಇಂಥ ಅನೇಕ ಸಂಗತಿಗಳು ನಿಮ್ಮ ಜೀವಿತದಲ್ಲಿರುವುದು. But don't be afraid. ಭಯಪಡದಿರಿ. Just cling on to Jesus ಯೇಸುವನ್ನು ಗಟ್ಟಿಯಾಗಿ ಹಿಡಿಯಿರಿ and tell him, ಮತ್ತು ಹೇಳಿರಿ, Lord, ದೇವರೇ, you are my friend. ನೀನೇ ನನ್ನ ಸ್ನೇಹಿತನು, You are my father. ನೀನೇ ನನ್ನ Go ತಂದೆಯು. before me. ನನ್ನ ಮುಂದಾಗಿ ಹೋಗು. Give me your blessing. ನಿನ್ನ ಆಶೀರ್ವಾದವನ್ನು ನೀಡು. It's a simple prayer. ಇಂಥ ಸಾಮಾನ್ಯ ಪ್ರಾರ್ಥನೆ. This will bring you to have fellowship with the Lord. ಇದು ದೇವರೊಂದಿಗೆ ಅನ್ಯೋನ್ಯತೆ ಹೊಂದುವಂತೆ ಮಾಡುವುದು. When the comforter comes into your heart, ಸಂತೈಸುವಾತನು ನಿಮ್ಮೊಳಗೆ ಬರುವಾಗ he will comfort you at all times. ಸದಾ ಕಾಲವು ಸಂತೈಸುವನು. Whatever may happen, ಏನೇ ಆದರೂ, whatever may happen, ಏನೇ ಆಗಬಹುದು, when you look at him, ಆತನನ್ನು the ನೋಡುವಾಗ comforter, and ಸಂತೈಸುವಾತನನ್ನು, he'll be there to cleanse you and give you all comfort. ನಿಮ್ಮನ್ನು ಶುದ್ಧಿ ಮಾಡಿ ಎಲ್ಲಾ ಸಂತೈಸುವಿಕೆಯನ್ನು ನೀಡುವನು. Read Psalm 94 verses 17 to 19. ಕೀರ್ತನೆಗಳು 94 17ರಿಂದ 19ನೇ ವಚನಗಳನ್ನು ಓದಿರಿ. There the psalmist writes like this. ಕೀರ್ತನೆಗಾರನು ಹೀಗೆ ಬರೆಯುತ್ತಾನೆ. Listen carefully. ಗಮನವಿಟ್ಟು ಕೇಳಿರಿ. Unless the Lord had been my help, ಯೆಹೋವನ ಸಹಾಯವಿಲ್ಲದಿದ್ದರೆ my soul had almost dwelt in darkness. ಇಷ್ಟರಲ್ಲೇ ನಾನು ಸಮಾಧಿ ಸೇರುತ್ತಿದ್ದೆನು. Do you feel the Lord is in you? ದೇವರು ನಿಮ್ಮೊಳಗಿದ್ದಾನೆ ಎಂದು ಅನುಭವಿಸುತ್ತಿದ್ದೀರೋ? Will he be your help even now? ಈಗಲೂ ಆತನು ನಿಮ್ಮ ಸಹಾಯಕನಾಗಿರುವನೋ? Do you believe that? ನೀವು ನಂಬುತ್ತೀರೋ? You will not be in darkness. ನೀವು You will ಕಾರ್ಗತ್ತಲಿನಲ್ಲಿರುವುದಿಲ್ಲ, not be in darkness. ಅಂಧಕಾರದಲ್ಲಿರುವುದಿಲ್ಲ. Whatever darkness you are facing, the Lord will be there to deliver you ಯಾವುದೇ ಕಾರ್ಗತ್ತಲಿನ ಪರಿಸ್ಥಿತಿಯಲ್ಲಿದ್ದರೂ ದೇವರು ನಿಮ್ಮನ್ನು ಬಿಡಿಸುವನು and keep you in his light, ತನ್ನ ಬೆಳಕಿನಲ್ಲಿ ನಿಮ್ಮನ್ನಿಡುವನು, in his bosom. ತನ್ನ ಎದೆಯಲ್ಲಿರಿಸುವನು. My daughter, my son, ನನ್ನ ಮಗನೇ, ನನ್ನ ಮಗಳೇ, I love you. ನಾನು I ಪ್ರೀತಿಸುತ್ತೇನೆ. love you. ನಾನು ನಿನ್ನನ್ನು Be in my ಪ್ರೀತಿಸುತ್ತೇನೆ. bosom. ನನ್ನ ಎದೆಯಲ್ಲಿ ನೀರಿರು. I am your father. ನಾನೇ ನಿಮ್ಮ ತಂದೆ. I'll comfort you. ನಾನು ಸಂತೈಸುವೆನು. This comfort will come to you. ಈ ಸಂತೈಸುವಿಕೆ ನಿಮಗೆ ಬರುವುದು. Secondly, verse ಎರಡನೆಯದಾಗಿ 18 says, 18ನೇ ವಚನ when ಹೇಳುತ್ತದೆ, I said, my foot slips, thy mercy, O Lord, help me up. ಯೆಹೋವನೇ, ನನ್ನ ಕಾಲು ಜಾರಿತೆಂದು ಅಂದಾಗಲೇ ನಿನ್ನ ಕೃಪೆಯು ನನಗೆ ಆಧಾರವಾಯಿತು ಎಂದು. Yes, the same Jehovah will come to you to help you. ಹೌದು, ಅದೇ ಯೆಹೋವನು ನಿಮಗೆ ಸಹಾಯ ಮಾಡುವನು. God's comfort will delight you. ದೇವರ ಸಂತೈಸುವಿಕೆ ನಿಮ್ಮನ್ನು ಹರ್ಷಗೊಳಿಸುವುದು. What a good Lord we have. ಎಂತ ಒಳ್ಳೆ ದೇವರು ನಮಗಿದ್ದಾನೆ. Are you worried because you have all sorts of problems? ಎಲ್ಲಾ ರೀತಿಯ ತೊಂದರೆಗಳಿದೆ ಎಂಬುದಾಗಿ ನೀವು ಚಿಂತಿತರಾಗಿದ್ದೀರೋ? The Lord who wants to comfort you will give you the delight in your soul. ನಿಮಗೆ ಸಂತೈಸುವಿಕೆ ಒದಗಿಸುವಾತನು ನಿಮ್ಮ ಹೃದಯದಲ್ಲಿ ಆನಂದವನ್ನಿಡುವನು. He is going to fill you with all his joy. ಇಂದು ತನ್ನ ಆನಂದದಿಂದ ನಿಮ್ಮನ್ನು ಆತನು ತುಂಬಿಸಲಿದ್ದಾನೆ. He'll take away all the worries and burden. ಎಲ್ಲಾ ಚಿಂತೆಗಳನ್ನು ಭಾರಗಳನ್ನು ತೆಗೆಯಲಿದ್ದಾನೆ. But what you have to do? ನೀವೇನು ಮಾಡಬೇಕು? If you read Matthew 11:28, ಮತ್ತಾಯ 11:28ರಲ್ಲಿ Lord is asking every one of you, ದೇವರು ಪ್ರತಿಯೊಬ್ಬರಲ್ಲಿ ಕೇಳುತ್ತಿದ್ದಾನೆ,
My daughter, my son, ನನ್ನ ಮಗಳೇ, ನನ್ನ ಮಗನೇ, come unto me. ನನ್ನ ಬಳಿಗೆ ಬನ್ನಿರಿ. I am your comforter. ನಾನು ಸಂತೈಸುವಾತನು. I am Jesus, your comforter. ನಾನು ಯೇಸು Come ಸಂತೈಸುವಾತನು. unto me. ನನ್ನ ಬಳಿಗೆ ಬನ್ನಿರಿ. I am your father. ನಾನು ನಿಮ್ಮ ತಂದೆಯು. I will remove all your worries and care. ಎಲ್ಲಾ ಚಿಂತಾಭಾರವನ್ನು ತೆಗೆಯುವೆನು. 1 Peter chapter 5 verse 7 also says the same thing. 1 ಪೇತ್ರ 5:7 ವಚನವು ಕೂಡ ಇದನ್ನೇ ಹೇಳುತ್ತದೆ. He cares for you. ಆತನು ನಿಮಗಾಗಿ ಚಿಂತಿಸುತ್ತಾನೆ. He cares for every one of you. ನಿಮ್ಮಲ್ಲಿ ಪ್ರತಿಯೊಬ್ಬರ ಬಗ್ಗೆ ಆತನು ಚಿಂತಿಸುತ್ತಾನೆ. Have you come with all the problems in your heart? ನಿಮ್ಮ ಹೃದಯದಲ್ಲಿ ಎಲ್ಲಾ ತೊಂದರೆಗಳನ್ನು ಇಟ್ಟುಕೊಂಡು ಬಂದಿದ್ದೀರೋ? Wherever you are sitting, ನೀವು ಎಲ್ಲೇ ಕೂತಿರಬಹುದು. throw them away. ಬಿಸಾಟು ಬಿಡಿರಿ. Throw them away. ಬಿಸಾಟು ಬಿಡಿರಿ. Read Philippians chapter 4 verses 6 and 7. ಫಿಲಿಪಿ 4:6 ಮತ್ತು 7 ವಚನವನ್ನು ಓದುವುದಾದರೆ, Then we see the beautiful things that we have to do. ನಾವು ಮಾಡಬೇಕಾದ ಸುಂದರವಾದ ಕಾರ್ಯಗಳಿವೆ. Be anxious for nothing. ಯಾವುದರ ವಿಚಾರವಾಗಿಯೂ ನೀವು ಚಿಂತಿಸದಿರಿ. Tamil it says in a beautiful way, don't worry for anything. ತಮಿಳ್ನಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ಯಾವುದರ ಬಗ್ಗೆಯೂ ಚಿಂತಿಸದಿರಿ ಎಂದು. Should not have your worry in your heart. ಹೃದಯದಲ್ಲಿ ಚಿಂತೆ ಇರಬಾರದು. Some people will be carrying their worries and cares all the time in their hearts. ಕೆಲವರು ಚಿಂತಾಭಾರವನ್ನು ಹೊತ್ತು ನಡೆಯುತ್ತಾರೆ, ಯಾವಾಗಲೂ ಚಿಂತಿತರಾಗಿರುತ್ತಾರೆ. That's why what happens? ಇದರಿಂದಾಗಿ ಏನಾಗುತ್ತದೆ? BP comes. ಬಿಪಿ ಬರುತ್ತದೆ. All the other problem continues to come. ಎಲ್ಲ ಬೇರೆ ತೆರನಾದ ತೊಂದರೆಗಳು ಬರುತ್ತದೆ. You will be in the hospital. ಆಸ್ಪತ್ರೆಗೆ Why ಸೇರಬೇಕಾಗುತ್ತದೆ. that worry? ಯಾಕೆ ಈ ಚಿಂತೆ? The Lord said, ದೇವರು ಹೇಳಿದನು, be anxious for nothing. ಯಾವುದಕ್ಕೂ ಚಿಂತಿಸದಿರಿ ಎಂದು. But what you have to do? ನೀವೇನು ಮಾಡಬೇಕು? Praise God. ದೇವರಿಗೆ ಸ್ತೋತ್ರ ಹೇಳಿರಿ. Tell all your problems to Him. ಎಲ್ಲಾ ತೊಂದರೆಗಳನ್ನು ದೇವರಲ್ಲಿ ಹೇಳಿಕೊಳ್ಳಿರಿ. You have to praise and thank Him before you share everything with the ನೀವು Lord. ದೇವರೊಂದಿಗೆ ವಿಷಯವನ್ನು ಹಂಚಿಕೊಳ್ಳುವ ಮೊದಲು ದೇವರಿಗೆ ಸ್ತೋತ್ರ ಹೇಳುತ್ತಾ ಕೃತಜ್ಞತೆ ಸಲ್ಲಿಸಬೇಕು. You have to cry unto the Lord, ನೀವು ದೇವರಿಗೆ ಮೊರೆ ಇಡಿರಿ, saying praises unto Him. ಸ್ತೋತ್ರ ಗೀತೆಗಳನ್ನು ಆತನಿಗೆ ಹಾಡುತ್ತಾ, Father, ತಂದೆಯೇ, you are a loving God. ನೀನು ಪ್ರೀತಿಸುವ ದೇವರು. The people in my house don't love me at all. ಮನೆಯಲ್ಲಿರುವವರು ನನ್ನನ್ನು ಪ್ರೀತಿಸುತ್ತಾ ಇಲ್ಲ. Where I work, they don't honor me at all. ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಗೌರವವಿಲ್ಲ. I know very well that you love me ನೀನು ಪ್ರೀತಿಸುತ್ತೀ ಎಂದು ನಾನು ಬಲ್ಲೆ. and be with me. ಮತ್ತು ನನ್ನೊಂದಿಗಿರು. I know you will release me from all my problems. ಎಲ್ಲಾ ತೊಂದರೆಗಳಿಂದ ಬಿಡಿಸುತ್ತೀ ಎಂದು ತಿಳಿದಿದ್ದೇನೆ. Whatever problem you are going through, the Lord will remove everything immediately. ಯಾವುದೇ ತೊಂದರೆಗಳಿಂದ ನೀವು ಹಾದು ಹೋಗುತ್ತಿರಬಹುದು, ದೇವರು ಕೂಡಲೇ ಅದನ್ನು ತೆಗೆಯುವನು. Because your Lord is a prayer answering God. ಯಾಕಂದರೆ ನಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವಂತಹ ದೇವರು. If you read Psalm 34:6, David writes, ಕೀರ್ತನೆಗಳು 34:6 ವಚನದಲ್ಲಿ ದಾವೀದನು ಬರೆಯುತ್ತಾನೆ, this poor man cried out, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು and the Lord heard him ಯೆಹೋವನು ಅವನ ಮೊರೆಯನ್ನು ಕೇಳಿ and saved him out of all his troubles. ಎಲ್ಲಾ ಬಾಧೆಗಳಿಂದ ಅವನನ್ನು ಬಿಡಿಸಿದನು ಎಂಬುದಾಗಿ ಬರೆಯಲ್ಪಟ್ಟದನ್ನು ನೋಡುತ್ತೇವೆ. And John 16:20 says, ಮತ್ತು ಯೋಹಾನ 16:20 ಹೇಳುತ್ತದೆ, your sorrow shall be turned into joy. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. God will give you joy. ದೇವರು ನಿಮಗೆ ಆನಂದ ನೀಡುವನು. His joy. ತನ್ನ ಆನಂದವನ್ನು, Divine joy. ದೈವಿಕ ಆನಂದವನ್ನು. Even now you can receive that joy. ಈಗಲೂ ಈ ಆನಂದವನ್ನು ಪಡೆಯಬಹುದು. This is the real Christian life. ಇದು ನಿಜವಾದ ಕ್ರೈಸ್ತಿಯ ಜೀವಿತ. Accepting Jesus ಯೇಸು ಕ್ರಿಸ್ತನನ್ನು ಅಂಗೀಕರಿಸುವುದು and conveying all our cares to Him ನಮ್ಮ ಎಲ್ಲಾ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕುವುದು and believing that you are blessed by the Lord and you are receiving all His blessings. ದೇವರಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ನಂಬುತ್ತಾ ಎಲ್ಲಾ ಆಶೀರ್ವಾದಗಳನ್ನು ಸ್ವೀಕರಿಸುವುದು. My precious brothers and ನನ್ನ sisters, ಅಮೂಲ್ಯ ಸಹೋದರ ಸಹೋದರಿಯರೇ, God is touching every one of you. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ದೇವರು ಮುಟ್ಟುತ್ತಿದ್ದಾನೆ. When you came, you might have come with lot of worries in your life, ನಿಮ್ಮ ಜೀವಿತದಲ್ಲಿನ ಅನೇಕ ತೊಂದರೆಗಳಿಂದ ನೀವು ಇಲ್ಲಿಗೆ ಬಂದಿರಬಹುದು. in your heart. ನಿಮ್ಮ ಹೃದಯದಲ್ಲಿ Let me humbly ask you, ದೀನಳಾಗಿ ನಾನು ಕೇಳುತ್ತೇನೆ, don't carry them again. ಅವೆಲ್ಲವನ್ನು ಹೊತ್ತುಕೊಂಡು ಹಿಂದಿರುಗದಿರಿ. Your Lord is a loving God. ನಿಮ್ಮ ದೇವರು ಪ್ರೀತಿಸುವ ದೇವರು. Whoever is having burdens in your life, ಯಾರಿಗೆಲ್ಲ ನಿಮ್ಮ ಜೀವಿತದಲ್ಲಿ ಭಾರವಿದೆಯೋ, terrible sickness, ಭೀಕರವಾದ ರೋಗ, cancer, ಕ್ಯಾನ್ಸರ್, problem in the kidney, ಕಿಡ್ನಿಯ ತೊಂದರೆ, problem in the lungs, ಶ್ವಾಸಕೋಶದ ತೊಂದರೆ, problem in the body, all over the body,
ದೇಹವಿಡೀ ಏನಾದರೂ ತೊಂದರೆ, throw them away in the feet of God. ಎಲ್ಲವನ್ನು ಯೇಸುವಿನ ಪಾದದ ಬಳಿಗೆ ಹಾಕಿರಿ. I don't need to carry them anymore. ನನಗೆ ಗೊತ್ತಿಲ್ಲ ಇನ್ನೂ ಹೊತ್ತುಕೊಂಡು ನಡೆಯುತ್ತೀರೋ ಎಂದು. Because my God is capable of bringing me out of all the problems. ಯಾಕಂದರೆ ಎಲ್ಲಾ ಕೇಡಿನಿಂದ ಬಿಡಿಸಲು ಶಕ್ತನಾದ ದೇವರು ನಮಗಿದ್ದಾನೆ. Romans 4:17 says, ರೋಮಾಪುರ 4:17 ಹೇಳುತ್ತದೆ, our God is a God who can create goodness and mercy, and from nothing he will create everything. ನಮಗೆ ಬೇಕಾದ ಶುಭವನ್ನು ಕೃಪೆಯನ್ನು ಕೊಡಬಲ್ಲ ದೇವರು ಶೂನ್ಯದಿಂದ ಎಲ್ಲವನ್ನೂ ಸೃಷ್ಟಿ ಮಾಡಬಲ್ಲನು. Today also those who says I have no child, ಯಾರೆಲ್ಲ ಹೇಳುತ್ತಿದ್ದೀರೋ ನನಗೆ ಇನ್ನೂ ಮಗುವಿಲ್ಲ, I have no job, ನನಗೆ ಉದ್ಯೋಗವಿಲ್ಲ, I have no peace, ನನಗೆ ಸಮಾಧಾನವಿಲ್ಲ, I don't have anything, ನನ್ನಲ್ಲಿ ಏನೂ ಇಲ್ಲ, I have no home, ನನಗೆ ಮನೆ ಇಲ್ಲ, all sorts of negative things. ಎಲ್ಲಾ ಋಣಾತ್ಮಕ ಸಂಗತಿಗಳು. The Lord who is here to comfort you, ನಿಮ್ಮನ್ನು ಸಂತೈಸುವ ದೇವರು give you everything. ಎಲ್ಲವನ್ನೂ ದಯಪಾಲಿಸುವನು. Go and read Romans 4:17. ರೋಮಾಪುರ 4:17 ಓದಿರಿ. You may say there is nothing, ನೀವು ಹೇಳಬಹುದು ನನ್ನಲ್ಲಿ ಏನೂ ಇಲ್ಲ, but God will create everything and give you and bless you. ದೇವರು ಎಲ್ಲವನ್ನೂ ಸೃಷ್ಟಿಸಿ ನಿಮಗಾಗಿ ಸಿದ್ಧಪಡಿಸಿ ಕೊಡುವನು. Don't lose heart. ಮನಗುಂದದಿರಿ, Don't lose heart. ಮನಗುಂದದಿರಿ. And the next thing we see in the Psalm 23, ಕೀರ್ತನೆಗಳು 23ರಲ್ಲಿ ನೋಡುವ ಮತ್ತೊಂದು ವಿಚಾರ, if you read the 6th verse, ನೀವು 6ನೇ ವಚನವನ್ನು ಓದುವುದಾದರೆ, God supplies his goodness and mercy to you, his people. ತನ್ನ ಜನರಿಗೆ ದೇವರು ಸದಾ ಶುಭವನ್ನು ಕೃಪೆಯನ್ನು ದಯಪಾಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. Whatever you need, the Father knows. ನಿಮಗೆ ಏನೇ ಬೇಕಾಗಿದ್ದರೂ ತಂದೆಗೆ ತಿಳಿದಿದೆ. Your husband may not know your need. ನಿಮ್ಮ ಅಗತ್ಯ ಗಂಡನಿಗೆ ತಿಳಿದಿಲ್ಲ, Wife may not know your need. ನಿಮ್ಮ ಅಗತ್ಯ ಹೆಂಡತಿಗೆ ತಿಳಿದಿಲ್ಲ, Parents may not know your need. ನಿಮ್ಮ ಅಗತ್ಯಗಳು ಹೆತ್ತವರಿಗೂ ತಿಳಿದಿಲ್ಲ. Tell it to your Father. ನಿಮ್ಮ ತಂದೆಗೆ ಅದನ್ನು ತಿಳಿಸಿರಿ. Heavenly Father knows all about you. ಸ್ವರ್ಗೀಯ ತಂದೆಗೆ ನಿಮ್ಮ ಬಗ್ಗೆ ಎಲ್ಲಾ ತಿಳಿದಿದೆ. He wants to supply every good things to you. ಎಲ್ಲಾ ಒಳ್ಳೆ ವಿಚಾರಗಳನ್ನು ದಯಪಾಲಿಸಲು ಶಕ್ತನು. You read Philippians 4:19. ಫಿಲಿಪಿ 4:19 ವಚನವನ್ನು ಓದುವುದಾದರೆ, God shall supply all your need ದೇವರು ನಿಮ್ಮ ಎಲ್ಲಾ ಅಗತ್ಯಗಳನ್ನು ಪೂರೈಸುವನು according to his riches in glory ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ by Christ Jesus. ಯೇಸು ಕ್ರಿಸ್ತನು. That's a promise we see in the Bible. ಈ ವಾಗ್ದಾನವನ್ನು ಸತ್ಯವೇದದಲ್ಲಿ ನೋಡುತ್ತೇವೆ. Today he is going to bless you with all your need. ದೇವರು ನಿಮ್ಮೆಲ್ಲಾ ಅಗತ್ಯಗಳನ್ನು ಪೂರೈಸುವನು. Not only the worldly need, ಲೌಕಿಕ ಅಗತ್ಯಗಳನ್ನು ಮಾತ್ರವಲ್ಲ, but also the spiritual needs. ಆತ್ಮಿಕ ಅಗತ್ಯಗಳನ್ನು ಕೂಡ. Everyone should be blessed with the spiritual need. ಎಲ್ಲರಿಗೂ ಆತ್ಮಿಕ ಅಗತ್ಯತೆಗಳು ಪೂರೈಸಲ್ಪಡಬೇಕು. If you read 1 Timothy chapter 6 verse 17, 1 ತಿಮೋಥಿ 6:17 ವಚನವನ್ನು ಓದುವುದಾದರೆ, it says God gives us richly all things to enjoy. ಇಹಲೋಕದ ಎಲ್ಲಾ ಐಶ್ವರ್ಯವನ್ನು ನಾವು ಅನುಭೋಗಿಸಬೇಕೆಂದು ಆತನು ಕೊಟ್ಟಿದ್ದಾನೆ. And also we read in James chapter 1 verse 17, ಯಾಕೋಬ 1:7 ವಚನವನ್ನು ನೋಡುವುದಾದರೆ, it says every good gift and every perfect gift is from above. ಎಲ್ಲಾ ಒಳ್ಳೆ ದಾನಗಳು ಕುಂದಿಲ್ಲದ ಎಲ್ಲಾ ವರಗಳು ನಮಗೆ ದೇವರಿಂದ ಮೇಲಿನಿಂದ ಬರುವುದು. It comes down from the Father of heaven. ಸ್ವರ್ಗೀಯ ತಂದೆಯಿಂದ ಅದು ಬರುವುದು. Yes, he wants to give you a special blessings today. ಹೌದು, ವಿಶೇಷವಾದ ಆಶೀರ್ವಾದವನ್ನು ನಿಮಗೆ ಕೊಡಲಿದ್ದಾನೆ. It's going to come straight from heaven to you this evening time. ಈ ಸಂಧ್ಯಾ ವೇಳೆಯಲ್ಲಿ ಪರಲೋಕದಿಂದ ನೇರವಾಗಿ ನಿಮಗೆ ದೊರಕಲಿದೆ. What it is? ಅದು ಯಾವುದು? If you read Luke chapter 24 verse 49, ಲೂಕ 24:49 ವಚನವನ್ನು ನೀವು ಓದುವುದಾದರೆ, God says, tarry, ದೇವರು ಹೇಳುತ್ತಾನೆ, ಇಗೋ wait at my feet. ನನ್ನ ಪಾದದ ಬಳಿ ಕಾದುಕೊಂಡಿರಿ, I will give you the blessing from heaven itself. ಮೇಲಣ ಲೋಕದಿಂದಲೇ ನಿಮಗೆ ಆಶೀರ್ವಾದವನ್ನು ಕೊಡುವೆನು. I'll send the promise of God, ದೇವರ ವಾಗ್ದಾನವನ್ನು ಕಳುಹಿಸುವೆನು. promise of my Father. ನನ್ನ ತಂದೆಯ ವಾಗ್ದಾನ. What it is? ಅದೇನು? It is the Holy Spirit. ಅದೇ ಪವಿತ್ರಾತ್ಮನು. What a great blessing it is to receive the Holy Spirit. ಪವಿತ್ರಾತ್ಮನನ್ನು ಪಡೆದುಕೊಳ್ಳುವಂತದ್ದು ಎಂತ ದೊಡ್ಡ ಆಶೀರ್ವಾದ. We have as a family received the Holy Spirit without measure. ನಾವು ಕುಟುಂಬವಾಗಿ ಪವಿತ್ರಾತ್ಮನನ್ನು ಆಶೀರ್ವಾದವಾಗಿ ಹೊಂದಿದ್ದೇವೆ. That's why we are able to do the ministry and help many people
by receiving the Holy Spirit in our lives. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನು ಪಡೆದುಕೊಂಡಿರುವುದರಿಂದ ಸೇವೆಯ ಮೂಲಕ ಅನೇಕರಿಗೆ ಸಹಾಯಕವಾಗಿದೆ. So today the Lord is going to bless every one of you with the Holy Spirit and power. ಇಂದು ದೇವರು ನಿಮ್ಮೆಲ್ಲರನ್ನೂ ಪವಿತ್ರಾತ್ಮನಿಂದಲೂ ದೇವರ ಬಲದಿಂದಲೂ ತುಂಬಲಿದ್ದಾನೆ. The one who has promised will not go back. ವಾಗ್ದಾನ ಮಾಡಿದಾತನು ಹಿಂದಿರುಗುವುದಿಲ್ಲ. He is faithful to fulfill his promises. ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನಂಬಿಗಸ್ತನಾಗಿದ್ದಾನೆ. As you are waiting here today, ಇಂದು ನೀವು ಇಲ್ಲಿ ಕಾದುಕೊಂಡಿರುವಾಗ being in the presence of God, ದೇವರ ಪ್ರಸನ್ನತೆಯಲ್ಲಿ the promised blessing is going to come upon every one of you this evening. ವಾಗ್ದಾನವುಳ್ಳ ಆಶೀರ್ವಾದವು ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರಿಗೂ ಬರಲಿದೆ. Do you have the thirst to receive the Holy Spirit? ನೀವು ಪವಿತ್ರಾತ್ಮನನ್ನು ಪಡೆದುಕೊಳ್ಳುವುದಕ್ಕೆ ಬಯಸುತ್ತೀರೋ? If you read Isaiah chapter 44 verse 3, ಏಷಾಯ 44:3 ವಚನದಲ್ಲಿ, you have the thirst, it will be given to you. ನೀನು ಬಾಯಾರಿರುವುದಾದರೆ ಅದು ನಿನಗೆ ಕೊಡಲ್ಪಡುವುದು. When you receive the Holy Spirit, what will happen? ನೀವು ಪವಿತ್ರಾತ್ಮನನ್ನು ಹೊಂದಿದಾಗ ಏನಾಗುವುದು? If you read 1 Peter chapter 1 verse 8, 1 ಪೇತ್ರ 1ನೇ ಅಧ್ಯಾಯ 8ನೇ ವಚನ ಓದುವುದಾದರೆ, the Lord will fill you with his joy, heavenly joy. ದೇವರು ಆನಂದದಿಂದ ನಿಮ್ಮನ್ನು ತುಂಬುವನು, ಪರಲೋಕದ ಆನಂದದಿಂದ. My husband Dr. Dinakaran was waiting for the Holy Spirit to come upon his life. ನನ್ನ ಗಂಡನಾದ ದಿನಕರನ್ ರವರು ತನ್ನ ಜೀವಿತದಲ್ಲಿ ಪವಿತ್ರಾತ್ಮನನ್ನು ಹೊಂದುವುದಕ್ಕಾಗಿ ಕಾದುಕೊಂಡಿದ್ದರು. You know how long he was waiting for that? ಇದಕ್ಕಾಗಿ ಅವರು ಎಷ್ಟು ವರ್ಷ ಕಾದರು ಗೊತ್ತೇ? 7 years. 7 ವರ್ಷಗಳ ಕಾಲ. While going in the bus, ಬಸ್ನಲ್ಲಿ ಪ್ರಯಾಣಿಸುವಾಗ, going in the cycle, ಸೈಕಲ್ನಲ್ಲಿ ಹೋಗುವಾಗ he looked to the Lord. ದೇವರನ್ನೇ ನೋಡುತ್ತಿದ್ದರು. Lord, when are you going to fill me? ದೇವರೇ, ಯಾವಾಗ ನನ್ನನ್ನು ತುಂಬಿಸುವಿ ಎಂದು. As you have received the Holy Spirit, bless me also with the Holy Spirit. ನೀನು ಪವಿತ್ರಾತ್ಮನನ್ನು ಹೊಂದಿಕೊಂಡಂತೆ ನನ್ನನ್ನು ಕೂಡ ಪವಿತ್ರಾತ್ಮನಿಂದ ಆಶೀರ್ವದಿಸು. God heard his cry. ದೇವರು ಅವರ ಮೊರೆಯನ್ನು Yes, ಲಾಲಿಸಿದನು. you must ask for the Holy Spirit. ಹೌದು, ನೀವು ಇದಕ್ಕಾಗಿ ಬೇಡಿಕೊಳ್ಳಬೇಕು. The word of God says, ದೇವರ ವಾಕ್ಯ ಹೇಳುತ್ತದೆ, ask and it shall be given. ಬೇಡಿಕೊಳ್ಳಿರಿ, ದೊರೆಯುವುದು. You have to ask him. ನೀವು ಕೇಳಬೇಕು. Just like brother ಸಹೋದರರಂತೆ, Brother Dinakaran. ದಿನಕರನ್ರಂತೆ Go on asking him. ಬೇಡಿಕೊಳ್ಳುತ್ತೀರಿ. Lord, fill me with the Holy Spirit. ಪವಿತ್ರಾತ್ಮನಿಂದ ನನ್ನನ್ನು With ತುಂಬುದೇವೆ. a divine experience. ದೈವಿಕ ಅನುಭವದಿಂದ ನನ್ನನ್ನು ತುಂಬು. You know, when he was praying family prayer along with these people, ತನ್ನ ಜನರೊಂದಿಗೆ ಕುಟುಂಬ ಪ್ರಾರ್ಥನೆಯನ್ನು ಮಾಡುವಾಗ the Lord came straight. ದೇವರು ನೇರವಾಗಿ ಬಂದನು. He saw him in straight. ದೇವರನ್ನು ನೇರವಾಗಿ ನೋಡಿದರು. He saw Jesus ಯೇಸುವನ್ನು ನೋಡಿದರು and he spoke to him. ಮತ್ತು ಆತನೊಂದಿಗೆ ಮಾತಾಡಿದರು. And not only that, ಅದು ಮಾತ್ರವಲ್ಲದೆ he made him rejoice because of the Holy Spirit. ಪವಿತ್ರಾತ್ಮನಿಂದಾಗಿ ಅವರು ಆನಂದಿಸಲ್ಪಡುವಂತೆ ಮಾಡಿದರು. He was rejoicing. ಅವರು ಸಂತೋಷಿಸುತ್ತಿದ್ದರು. This joy will come to you when you receive the Holy Spirit. ನೀವು ಪವಿತ್ರಾತ್ಮನನ್ನು ಪಡೆದಾಗ ಆತನ ಆನಂದವು ನಿಮಗೆ ಬರುವುದು. This joy is incomparable one. ಯಾವುದಕ್ಕೂ ಹೋಲಿಸಲಾಗದ ಆನಂದವಿದು. It's a heavenly joy. ಪರಲೋಕದ ಆನಂದ No one can give you. ಯಾರಿಗೂ Only the ಕೊಡಲಿಕ್ಕಾಗುವುದಿಲ್ಲ. Lord can give you. ದೇವರು ಮಾತ್ರ ಕೊಡಬಲ್ಲನು. How many of you want to receive this Holy Spirit? ನಿಮ್ಮಲ್ಲಿ ಯಾರೆಲ್ಲ ಪವಿತ್ರಾತ್ಮನನ್ನು ಹೊಂದಲು ಬಯಸುತ್ತೀರಿ? You are asking the Lord right now. ಈಗಲೇ ದೇವರನ್ನು ಬೇಡಿಕೊಳ್ಳಿರಿ. According to the promise of God, ವಾಗ್ದಾನದ ಪ್ರಕಾರ you are going to receive it. ನೀವು ಅದನ್ನು ಪಡೆಯುವಿರಿ. You are going to receive it right now. ಈಗಲೇ ಅದನ್ನು ಪಡೆಯುವಿರಿ. I am going to pray for you. ನಾನು ನಿಮಗಾಗಿ ಪ್ರಾರ್ಥಿಸುವೆನು. You also ask the Lord, Lord, fill me and give me your joy. ದೇವರೇ, ನನ್ನನ್ನು ತುಂಬಿರಿ, ಆನಂದವನ್ನು ದಯಪಾಲಿಸಿರಿ ಅನ್ನಿರಿ. You can be always cheerful. ನೀವು ಸಂತೋಷವಾಗಿರುವಂತೆ. Philippians chapter 4 verse 4 says, ಫಿಲಿಪಿ 4ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, you will be rejoicing at all times. ನೀವು ಯಾವಾಗಲೂ ಸಂತೋಷಿಸುವಿರಿ. Some people say, how can you rejoice when you go through trouble? ಕೆಲವರು ಹೇಳುತ್ತಾರೆ, ತೊಂದರೆಯಿಂದ ಹಾದು ಹೋಗುವಾಗ ಸಂತೋಷಿಸಲು ಹೇಗೆ ಸಾಧ್ಯ? No, my children. ಇಲ್ಲ ಮಕ್ಕಳೇ, When the joy comes and fills your heart, ಆನಂದವು ಬಂದು ನಿಮ್ಮ ಹೃದಯವನ್ನು ತುಂಬಿಕೊಳ್ಳುವಾಗ you'll be rejoicing automatically. ತನ್ನಷ್ಟಕ್ಕೆ ಆನಂದಿಸುವಿರಿ. In our life, we have gone through many troubles and trials and temptations. ಅನೇಕ ಕಷ್ಟ ಶೋಧನೆಗಳನ್ನು ನಮ್ಮ ಜೀವಿತದಲ್ಲಿ ಅನುಭವಿಸಿದ್ದೇವೆ. Financial crisis, ಆರ್ಥಿಕ ಮುಗ್ಗಟ್ಟು, sickness unto death.
ಮರಣವನ್ನು ತರುವ ರೋಗಗಳು, so many problems in the ministry. ಸೇವೆಯಲ್ಲಿ ಅನೇಕ ತೊಂದರೆಗಳು. But with all that, ಅವೆಲ್ಲದರಲ್ಲಿ as we are waiting and receiving the blessing of God, ನಾವು ಕಾದುಕೊಂಡಿದ್ದು ದೇವರ ಆಶೀರ್ವಾದ we ಪಡೆಯುವಾಗ could rejoice. ನಾವು ಆನಂದಿಸಿದೆವು. ಆನಂದಿಸಿದೆವು. That's what the Bible says, Philippians 4:4, rejoice in the Lord always. ಫಿಲಿಪಿ 4:4 ವಚನದಲ್ಲಿ ವಾಕ್ಯ ಹೇಳುವಂತೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. Learn to rejoice in the Lord always. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಲು Even ಕಲಿಯಿರಿ. if some small thing happens, don't put a long face. ಸಣ್ಣ ಸಣ್ಣ ವಿಷಯಗಳಿಗೆ ಮುಖ ಬಾಡಿಸಿಕೊಳ್ಳಬೇಡಿರಿ. Don't start crying. ಅಳುತ್ತಾ ಇರಬೇಡಿರಿ. Especially I ask my sisters to be strong in the Lord. ವಿಶೇಷವಾಗಿ ಸಹೋದರಿಯರಲ್ಲಿ ಕೇಳಿಕೊಳ್ಳುತ್ತೇನೆ, ದೇವರಲ್ಲಿ ದೃಢವಾಗಿರ್ರಿ. In this world so many things may happen. ಲೋಕದಲ್ಲಿ ಅನೇಕ ಸಂಗತಿಗಳು But ನಡೆಯಬಹುದು. don't look to them. ಅವುಗಳನ್ನು ನೋಡದಿರಿ. Don't look to the problem. ತೊಂದರೆಯನ್ನು ನೋಡದಿರಿ. Look to Jesus, ಯೇಸುವನ್ನು ನೋಡಿರಿ. who has got joy, divine joy to give you. ಆತನಲ್ಲಿ ನಿಮಗಾಗಿ ಆನಂದವಿದೆ, ದೈವಿಕ ಆನಂದವು. And secondly, if you read Acts chapter 1 verse 8, ಅಪೊಸ್ತಲ ಕೃತಿಗಳು 1:8 ವಚನದಲ್ಲಿ Lord says, I will give you strength, ದೇವರು ಹೇಳುತ್ತಾನೆ, ನಾನು ಬಲವನ್ನು ಕೊಡುವೆನು, divine strength. ದೈವಿಕ ಬಲ. If you read 2 Corinthians chapter 12 verse 9, 2 ಕೊರಿಂಥ 12:9 ವಚನ ಓದುವುದಾದರೆ, St. Paul the apostle was very sick. ಅಪೊಸ್ತಲನಾದ ಪೌಲನು ಅಸೌಖ್ಯದಲ್ಲಿದ್ದನು. He cried unto the Lord, ದೇವರಲ್ಲಿ ಬೇಡಿಕೊಂಡನು. and the Lord says, ದೇವರು ಹೇಳಿದನು, my son Paul, ನನ್ನ ಮಗ ಪೌಲನೇ, my grace is sufficient for you in your weakness. ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆಯು ನಿನಗೆ ಸಾಕಾಗಿದೆ. I will remove all your weakness and I will give you blessing. ನಿನ್ನ ಬಲಹೀನತೆಯನ್ನು ತೆಗೆದು ನಾನು ಆಶೀರ್ವಾದವನ್ನು ಕೊಡುವೆನು. I will bless you with my strength. ನನ್ನ ಬಲದಿಂದ ನಿನ್ನನ್ನು ಆಶೀರ್ವದಿಸುವೆನು. And Psalm 84 verse 7 says, ಕೀರ್ತನೆಗಳು 84:7 ವಚನ ಹೇಳುತ್ತದೆ, if you believe Jesus that time, ಅಂತ ಪರಿಸ್ಥಿತಿಯಲ್ಲಿ ದೇವರನ್ನು ನಂಬಿದರೆ you will go strength to strength. ಬಲದಿಂದ ಬಲಕ್ಕೆ ನೀವು ಸಾಗುವಿರಿ. His heavenly grace will give you strength to pass through that period. ಆ ಸಂಕಷ್ಟದ ದಿನಗಳನ್ನು ಹಾದು ಹೋಗುವುದಕ್ಕಾಗಿ ನಿಮಗೆ ದೈವಿಕ ಕರುಣೆಯು ದೊರೆಯುವುದು. There was a man called Glory Man. ಒಬ್ಬ ಮನುಷ್ಯನಿದ್ದನು, ಅವನ ಹೆಸರು ಮಹಿಮೆಯ ವ್ಯಕ್ತಿ ಎಂದು. He used to drink all the time. He was drinking. ಎಲ್ಲಾ ಸಮಯಗಳಲ್ಲಿ ಅವನು ಕುಡಿಯುತ್ತಾ ಇದ್ದನು. But people used to say so many things about him. ಅವನ ಬಗ್ಗೆ ಜನರು ಬಹಳವಾಗಿ ಮಾತಾಡುತ್ತಿದ್ದರು. He used to criticize him. ಅವನನ್ನು ಟೀಕಿಸುತ್ತಿದ್ದರು. Because you know what he will do? ಏನು ಮಾಡುತ್ತಾನೆ ಗೊತ್ತೇ? He will be fully drunk ಸರಿಯಾಗಿ ಕುಡಿದು and come to the streets. ರಸ್ತೆಗೆ ಬಂದು He'll do all sorts of ugly things. ಕೆಟ್ಟದಾದದನ್ನು ಅವನು ಮಾಡುತ್ತಿದ್ದನು. People are criticizing him. ಜನರು ಅವನನ್ನು ಟೀಕಿಸುತ್ತಿದ್ದರು. But one day, God in all His mercy saved his soul. ಒಂದು ದಿನ ದೇವರು ಕರುಣೆಯಿಂದ ಅವನ ಆತ್ಮವನ್ನು ರಕ್ಷಿಸಿದನು. Not only that, he received the Holy Spirit. ಅದು ಮಾತ್ರವಲ್ಲದೆ ಅವನು ಪವಿತ್ರಾತ್ಮನನ್ನು ಕೂಡ ಹೊಂದಿಕೊಂಡನು. So now what he was doing, ಈಗ ಏನು ಮಾಡುತ್ತಿದ್ದಾನೆ ಗೊತ್ತೇ? he will come to the same road ಅದೇ ರಸ್ತೆಗೆ ಬಂದು and he'll say, ಮತ್ತು ಹೇಳುತ್ತಾನೆ, suddenly, ಅಕಸ್ಮಾತ್ glory, ಮಹಿಮೆ, hallelujah. ಹಾಲೆಲೂಯಾ. So people used to call him as glory man. ಅದಕ್ಕಾಗಿಯೇ ಜನರು ಅವನನ್ನು ಮಹಿಮೆಯ ವ್ಯಕ್ತಿ ಎಂದು You ಕರೆಯುತ್ತಿದ್ದರು. will also become like that. ನೀವು ಕೂಡ ಹೀಗಾಗುವಿರಿ. When you receive the power of God, ನೀವು ದೇವರ ಬಲವನ್ನು ಪಡೆಯುವಾಗ the strength of the Lord will come upon you. ದೇವರ ಬಲವು ನಿಮ್ಮ ಮೇಲೆ ಇಳಿಯುವುದು. You will become a different woman, different man. ನೀವು ಬದಲಾದ ಸ್ತ್ರೀ ಮತ್ತು ಬದಲಾದ ಪುರುಷನಾಗುವಿರಿ. Because you will be overflowing with the joy, with the strength of the Lord. ದೇವರ ಬಲದಿಂದ ನೀವು ದೇವರ ಆನಂದದಿಂದ ತುಂಬಲ್ಪಡುವಿರಿ. But he was a poor man. ಅವನು ಬಡವನಾಗಿದ್ದನು. He became a pastor. ಅವನು ಬೋಧಕನಾದನು. He had nothing to have in his church. ಅವನ ಆಲಯದಲ್ಲಿ ಏನೂ ಇರಲಿಲ್ಲ. He wanted to make a podium like this. ಈ ರೀತಿಯ ಪೀಠ ಅವನಿಗೆ ಬೇಕಿತ್ತು. No money. ಹಣವಿರಲಿಲ್ಲ. He had only 65 cents or something. 65 ಸೆಂಟ್ಗಳು ಮಾತ್ರ ಇದ್ದವು. He went to the auction room to get almirah. From that 65 cents. ಅವರು ಅಲ್ಲಿಂದ ಹರಾಜಿನ ಕೋಣೆಗೆ ಬಂದರು. ಅಲ್ಲಿ ಕಪಾಟನ್ನು ಪಡೆದುಕೊಂಡು ಅದರಿಂದ 65 ಸೆಂಟ್ಗಳನ್ನು ಪಡೆಯಬೇಕೆಂದಿದ್ದರು. Almirah came for auction. ಕಪಾಟು ಹರಾಜಿಗೆ ಬಂದಿತು. He had one neighbor. ಅವನಿಗೊಂದು ನೆರೆಯವರು ಇದ್ದರು. Because he is shouting all the time glory. ಯಾವಾಗಲೂ ಅವನು ಮಹಿಮೆ ಎಂದು ಕೂಗುವುದರಿಂದ That man never liked him.
ಈ ವ್ಯಕ್ತಿ ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. So when he was trying to take that almirah in auction, ಹರಾಜಿನಲ್ಲಿ ಇವರು ಕಪಾಟನ್ನು ಪಡೆಯಲು ಪ್ರಯತ್ನಿಸಿದಾಗ the neighbor said, I will not leave it. ನೆರೆಯವರು ಹೇಳಿದರು, ನಾನು ಇದನ್ನು ಬಿಡುವುದಿಲ್ಲ. I will not allow him to get it. ಅವನು ಅದನ್ನು ತೆಗೆದುಕೊಳ್ಳಲು ನಾನು ಬಿಡುವುದಿಲ್ಲ. Surely I am going to get it. ಅದನ್ನು ನಾನೇ ತೆಗೆದುಕೊಳ್ಳುತ್ತೇನೆ. So 65 cents came. 65 ಸೆಂಟ್ಗಳು ಬಂದವು. This pastor said, I will get it. 65 cents, he said. ನನಗೆ ಈಗ ಅದು ದೊರಕುತ್ತದೆ. 65 ಸೆಂಟ್ಗಳು ಅಂದನು. Then the neighbor said 75. ಆಗ ನೆರೆಯವನು ಹೇಳಿದನು, 75 ಸೆಂಟ್ಗಳು ಎಂದು. But this man had no money, only 65 cents. Where can he go for 10 cents more? ಆದರೆ ಇವನಲ್ಲಿ ಹಣವಿರಲಿಲ್ಲ, 65 ಸೆಂಟ್ಗಳು ಮಾತ್ರ ಇದ್ದವು. ಇನ್ನೂ 10 ಸೆಂಟ್ ಎಲ್ಲಿಂದ? Even then he said in his heart, glory. ಆದರೂ ಮನಸ್ಸಿನಲ್ಲಿ ಹೇಳಿದನು, He ಮಹಿಮೆ. never cared for anything. ಯಾವುದರ ಚಿಂತೆಯೂ ಇಲ್ಲ. Glory. ಮಹಿಮೆ. My God will give everything to me at the right time. ಸರಿಯಾದ ಸಮಯದಲ್ಲಿ ದೇವರು ಎಲ್ಲವನ್ನೂ ಕೊಡುವನು. He went home ಮನೆಗೆ ಹೋದನು. saying glory on the road itself. ದಾರಿಯಲ್ಲಿ ಹೋಗುವಾಗಲೇ ಮಹಿಮೆ ಎಂದು ಹೇಳಿದನು. The other man took it to keep it in his house. ನೆರೆಯವನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಮನೆಯಲ್ಲಿರಿಸಿದನು. In a cart, he gave money and the cartman brought it to his home. ಕಪಾಟು ಸಾಗಿಸುವವರಿಗೆ ಅವರು ಅದನ್ನು ಮನೆಯವರೆಗೆ ತಂದು ಇಟ್ಟರು. And he tried to put it inside his house. ಅದನ್ನು ಮನೆಯೊಳಗೆ ತೆಗೆದುಕೊಂಡು ಬರಲು ಪ್ರಯತ್ನಿಸಿದನು. But the almirah was little bigger than his door. ಆದರೆ ಅವನ ಬಾಗಿಲಿಗಿಂತ ಆ ಕಪಾಟು ಸ್ವಲ್ಪ ದೊಡ್ಡದಾಗಿತ್ತು. It could not enter into that house at all. ಮನೆಯೊಳಗೆ ತರಲು ಆಗಲೇ ಇಲ್ಲ. He tried this way and that way, but it never entered into his house. ಹಾಗೆ ಹೀಗೆ ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದರೂ ಮನೆಯೊಳಗೆ ತರಲಿಕ್ಕಾಗಲಿಲ್ಲ. At last what did he do? ಕೊನೆಗೆ ಅವನು ಏನು ಮಾಡಿದನು? He told that the glory man, ಮಹಿಮೆಯ ವ್ಯಕ್ತಿಗೆ ಕರೆದು ಹೀಗೆ ಹೇಳಿದನು, you can take this almirah. ಈ ಕಪಾಟನ್ನು ನೀನೇ ತೆಗೆದುಕೊಂಡು ಹೋಗು. I mean, give me the money. ನನಗೆ ಹಣವನ್ನು ಕೊಡು. He said, I have only 65 cents. ನನ್ನಲ್ಲಿ ಕೇವಲ 65 ಸೆಂಟ್ಗಳಿವೆ. That's okay. ಪರವಾಗಿಲ್ಲ. Give me and take the almirah. ಅದನ್ನು ಕೊಟ್ಟು ತೆಗೆದುಕೊಂಡು ಹೋಗು. See how God provides to the people who say glory all the time. ದೇವರಿಗೆ ಮಹಿಮೆ ಎಂಬುದಾಗಿ ಹೇಳುವ ಜನರಿಗೆ ದೇವರು ಹೇಗೆ ಕೊಡುತ್ತಾನೆ ನೋಡಿರಿ. Glory man said, glory. ಈಗ ಮಹಿಮೆಯ ವ್ಯಕ್ತಿ ಹೇಳಿದನು, ಮಹಿಮೆ. Yes, the same God is here and you can say glory. ಅದೇ ದೇವರು ನಿಮ್ಮ ಕೂಡ ಇದ್ದಾನೆ, ಮಹಿಮೆ ಅನ್ನಿರಿ. Hallelujah. ಹಲ್ಲೆಲೂಯಾ. Everything will be given to you. ಎಲ್ಲವೂ ನಿಮಗೆ ಕೊಡಲ್ಪಡುವುದು. Whatever you need. ನಿಮ್ಮ ಅಗತ್ಯಗಳು Your Father knows. ನಿಮ್ಮ ತಂದೆಗೆ ತಿಳಿದಿದೆ. When you receive the power of God, ನೀವು ದೇವರ ಬಲವನ್ನು ಪಡೆದಾಗ you will be filled with power. ನೀವು ಬಲದಿಂದ ತುಂಬಲ್ಪಡುವಿರಿ. Become like Jesus. ನೀವು ಯೇಸುವಿನಂತಾಗುವಿರಿ. People will see your face ಜನರು ನಿಮ್ಮ ಮುಖವನ್ನು ನೋಡುವರು. shining. ಪ್ರಕಾಶಿಸುವಿರಿ. He's a man of God. ಈತನು ದೇವಪುರುಷನು. She's a woman of God. ಈಕೆ ದೇವಸ್ತ್ರೀಯಾಗಿದ್ದಾಳೆ. And you will be like Jesus. ನೀವು ಯೇಸುವಿನಂತಾಗುವಿರಿ. What more you need? ಇದಕ್ಕಿಂತ ಮಿಗಿಲಾಗಿ ಏನು ಬೇಕು? The Lord will use you mightily. ದೇವರು ಘನವಾಗಿ ಉಪಯೋಗಿಸುವನು. We are in the last days. ಕೊನೆಯ ದಿನಗಳಲ್ಲಿದ್ದೇವೆ. Every home should become like ಪ್ರತಿ this. ಮನೆಯೂ ಹೀಗೆ ಮಾರ್ಪಡಬೇಕು. Every home. ಪ್ರತಿ ಮನೆಯೂ The head of the home should accept Jesus as your savior. ಮನೆಯ ಮುಖ್ಯಸ್ಥನು ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಬೇಕು. As your comforter. ನಿಮ್ಮ ಸಂತೈಸುವಾತನಾಗಿ. And also you should be filled with the power of God. ಮತ್ತು ದೇವರ ಬಲದಿಂದ ತುಂಬಲ್ಪಡಬೇಕು. All the people in the home should receive the same blessing. ಮನೆಯಲ್ಲಿರುವ ಪ್ರತಿ ಸದಸ್ಯರು ಈ ಆಶೀರ್ವಾದ ಹೊಂದಬೇಕು. Then God will be pleased with you. ಮತ್ತು ದೇವರು ನಿಮ್ಮನ್ನು ಮೆಚ್ಚುವನು. The Lord said about David, ದಾವೀದನ ಬಗ್ಗೆ ದೇವರು ಹೇಳುತ್ತಾನೆ, he is a man after my own heart. ಇವನು ನನ್ನ ಮನಸ್ಸಿಗೆ ಒಪ್ಪುವ ಮನುಷ್ಯನು. The same thing he'll tell about you. ನಿಮ್ಮ ಬಗ್ಗೆಯೂ ಇದನ್ನೇ ಹೇಳುವನು. If you believe, ನೀವು ನಂಬಿದರೆ you shall see the glory of God. ನೀವು ದೇವರ ಮಹಿಮೆಯನ್ನು ಕಾಣುವಿರಿ. Now we are going to pray. ನಾವು ಈಗ ಪ್ರಾರ್ಥಿಸಲಿದ್ದೇವೆ. According to Psalm 23, ಕೀರ್ತನೆಗಳು 23ರ ಪ್ರಕಾರ read it again and again and again. ಪುನಃ ಪುನಃ ಅದನ್ನು ಓದಿರಿ. And get all these blessings from ಈ today. ಎಲ್ಲಾ ಆಶೀರ್ವಾದಗಳನ್ನು ಪಡೆಯಿರಿ. From today. ಈ ದಿನ ಮೊದಲುಗೊಂಡು How many of you believe this? ಯಾರೆಲ್ಲ ಇದನ್ನು ನಂಬುತ್ತೀರಿ? How many of you are going to receive these blessings?
ಈ ಎಲ್ಲಾ ಆಶೀರ್ವಾದಗಳನ್ನು ಯಾರು ಪಡೆಯಲಿದ್ದೀರಿ? Shall we all stand wherever we are? ನಾವು ಎಲ್ಲಿ ಇದ್ದೇವೋ ಅಲ್ಲಿ ಎದ್ದು ನಿಲ್ಲುವ. Right now the Lord is here to bless you. ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿ ದೇವರು ಇಲ್ಲಿದ್ದಾನೆ. You are going to receive God's blessing in an abundant measure. ಹೇರಳವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ. Hallelujah. ಹಾಲೆಲೂಯಾ. Oh, Father, ತಂದೆಯೇ, those who are downhearted, ಯಾರೆಲ್ಲ ಕುಗ್ಗಿ ಹೋಗಿದ್ದಾರೋ, those who are away from all the blessings in their lives, ಜೀವಿತದಲ್ಲಿ ದೊರಕಬೇಕಾದ ಹೇರಳವಾದ ಆಶೀರ್ವಾದದಿಂದ ದೂರವಿದ್ದಾರೋ, no child, no job, ಮಗುವಿಲ್ಲ, ಉದ್ಯೋಗವಿಲ್ಲ, no life partner, ಬಾಳ ಸಂಗಾತಿ ಇಲ್ಲ, no health, ಆರೋಗ್ಯವಿಲ್ಲ, nothing is there in my life. ನನ್ನ ಜೀವಿತದಲ್ಲಿ ಏನೂ ಇಲ್ಲ. How many of you are crying, my brother, my sister? ನಿಮ್ಮಲ್ಲಿ ಎಷ್ಟು ಜನ ಇದಕ್ಕಾಗಿ ಅಳುತ್ತಾ ಇದ್ದೀರಿ ಸಹೋದರ ಸಹೋದರಿಯರೇ? How many of you are sick in your body? ಯಾರಿಗೆಲ್ಲ ದೇಹದಲ್ಲಿ ಅನಾರೋಗ್ಯವಿದೆ? Maybe you are affected with cancer ನೀವು ಕ್ಯಾನ್ಸರ್ನಿಂದ ಬಳಲುತ್ತಿರಬಹುದು. and all sorts of problems in your body. ಎಲ್ಲಾ ತೆರನಾದ ತೊಂದರೆಗಳು ದೇಹದಲ್ಲಿರಬಹುದು. Believe, ನಂಬಿರಿ, believe. ನಂಬಿರಿ, Jesus is here. ಯೇಸುವು ಇಲ್ಲಿದ್ದಾನೆ. The one who gave his life on the cross, ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಾತನು today he has come to heal you. ಇಂದು ಸ್ವಸ್ಥ ಮಾಡಲು ಬಂದಿದ್ದಾನೆ. He will heal you. ಸ್ವಸ್ಥ ಮಾಡಲು. Yes, it is coming upon ಹೌದು, you. ನಿಮ್ಮ ಮೇಲೆ ಬರುತ್ತಿದೆ. What are the needs you have, my brother, my sister? ನಿಮ್ಮ ಅಗತ್ಯಗಳೇನು ಸಹೋದರ ಸಹೋದರಿಯರೇ? Those who are crying because you are in darkness, because you don't have any blessings in your life, ಯಾರೆಲ್ಲ ಅಂಧಕಾರದಲ್ಲಿದ್ದೇನೆ, ಆಶೀರ್ವಾದವೇ ಇಲ್ಲ ಎಂದು ಅಳುತ್ತಿದ್ದೀರೋ, raise up your hand. ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿರಿ. Let the Lord see your hand. ನಿಮ್ಮ ಕೈಗಳನ್ನು ದೇವರು ನೋಡಲಿ. Put the other hand on your chest ಮತ್ತೊಂದು ಕೈಯನ್ನು ಎದೆಯ ಮೇಲಿಡಿರಿ. and believe that God is going to touch you right now. ನಂಬಿರಿ, ಈಗಲೇ ದೇವರು ನಿಮ್ಮನ್ನು ಮುಟ್ಟುವನು. Father, ತಂದೆಯೇ, have mercy upon your children. ನಿನ್ನ ಮಕ್ಕಳ ಮೇಲೆ ದಯೆ ಇರಲಿ. You are their father. ನೀನೇ ಅವರ ತಂದೆಯು. Nobody can understand the feelings, Master. ಯಾರಿಗೂ ಈ ಅನುಭವವನ್ನು ಅರ್ಥೈಸಿಕೊಳ್ಳಲು ಆಗುವುದಿಲ್ಲ. Touch your people right now. ಈಗಲೇ ನಿನ್ನ ಜನರನ್ನು ಮುಟ್ಟು ದೇವರೇ. Touch everyone who is raising up their hand. ತಮ್ಮ ಕೈಗಳನ್ನು ಎತ್ತಿದ ಪ್ರತಿಯೊಬ್ಬರನ್ನು ನೀನು ಮುಟ್ಟು. Heal, Master. ಸ್ವಸ್ಥಪಡಿಸು ದೇವರೇ. Let the problems in their bodies be gone forever. ದೇಹದಲ್ಲಿರುವ ಎಲ್ಲಾ ತೊಂದರೆಗಳು ಹೊರಟು ಹೋಗಲಿ. Remove every problem in the body, ದೇಹದಲ್ಲಿರುವ ತೊಂದರೆಗಳನ್ನು ತೆಗೆದುಹಾಕು ದೇವರೇ. in their life. ಅವರ ಜೀವಿತದಲ್ಲಿರುವ Whatever they need as a father, you know everything. ಅವರಿಗೆ ಏನು ಬೇಕೋ ತಂದೆಯಾಗಿ ನಿನಗೆ ತಿಳಿದಿದೆ. As it is written, God shall supply all your needs. ದೇವರು ನಿನ್ನೆಲ್ಲ ಅಗತ್ಯಗಳನ್ನು ಪೂರೈಸುವನು ಎಂದು ವಾಕ್ಯದಲ್ಲಿ ಬರೆದಂತೆ. Right now. ಈಗಲೇ, Right now. ಈಗಲೇ, Right now. ಈಗಲೇ Touch your people. ನಿನ್ನ ಜನರನ್ನು ಮುಟ್ಟು. Touch your people. ನಿನ್ನ ಜನರನ್ನು ಮುಟ್ಟು. Supply all the needs. ಅವರ ಅಗತ್ಯಗಳನ್ನು Hallelujah. ಹಾಲೆಲೂಯಾ. Say thank you, Jesus. ಸ್ತೋತ್ರ ಯೇಸುವೆ. Thank you, Jesus. ಸ್ತೋತ್ರ ಯೇಸುವೆ. Thank you, Jesus. ಸ್ತೋತ್ರ ಯೇಸುವೆ. The Lord is blessing you with goodness and mercy. ಶುಭದಿಂದಲೂ ಕೃಪೆಯಿಂದಲೂ ನಿಮ್ಮನ್ನು ತುಂಬಿಸಲಿದ್ದಾನೆ. Receive the power of God. ದೇವರ ಬಲವನ್ನು ಪಡೆಯಿರಿ. Hallelujah. ಹಾಲೆಲೂಯಾ. Go on saying thank you, Jesus. ಸ್ತೋತ್ರ ಎಂದು ಎಲ್ಲರೂ ಹೇಳುತ್ತಾರೆ. Hallelujah. ಹಾಲೆಲೂಯಾ. The Lord is putting His Holy Spirit upon your life. ನಿಮ್ಮ ಜೀವಿತಕ್ಕೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. Children of God. ದೇವರ ಮಕ್ಕಳು. Holy Spirit is coming upon every one of you. ಪ್ರತಿಯೊಬ್ಬರ ಮೇಲೆ ಪವಿತ್ರಾತ್ಮನು ಬರಲಿದ್ದಾನೆ. Every home. ಪ್ರತಿ ಮನೆಗಳಿಗೂ. You need not cry hereafter. ಇಲ್ಲಿ ಇನ್ನೂ ಅಳುವುದು ಬೇಡ. The joy of the Lord will be there to console you and comfort you. ನಿಮ್ಮನ್ನು ಸಮಾಧಾನ ಪಡಿಸಲು ಸಂತೈಸಲು ದೇವರ ಆನಂದವು ನಿಮ್ಮಲ್ಲಿರುವುದು. The Lord will take control of your life. ನಿಮ್ಮ ಜೀವಿತವನ್ನು ದೇವರು ಹತೋಟಿಗೆ ತೆಗೆದುಕೊಳ್ಳುವನು. What a glorious thing it is. ಎಂತ ಮಹಿಮೆಯುಳ್ಳ ವಿಷಯವಿದು. Let them be covered. ಆವರಿಸಲ್ಪಡಲಿ. Let them be blessed abundantly. ಅವರು ಹೇರಳವಾಗಿ ಆಶೀರ್ವದಿಸಲ್ಪಡಲಿ. We give you all glory. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. Thank you, Father. ಸ್ತೋತ್ರ ತಂದೆಯೇ. Hallelujah. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.